ಸಣ್ಣ ಹೇರ್ ತಗೊಂಡ್ರೆ ಆಯ್ತು, ಟೈಮು ಭಾಳ ಆಗುತ್ತೆ. ಎಷ್ಟಾಗುತ್ತೆ? ಭಾಳ ಆಗಿಬಿಡುತ್ತೆ. ಎಷ್ಟು ಗಂಟೆ ಮುಗಿಸ್ತಾರೋ ಎಷ್ಟೊತ್ತಿಗೆ ಮುಗಿಸ್ತಾರೋ ಅಂತೇಳಿ ಕೆಲವೊಬ್ರು ಬೇಕಾಗತ್ತೀರ ನಮಗೆ. ಇಲ್ಲ ಇಲ್ಲ ಅಲ್ಲ, ಓಕೆ. ಯಾಕಂದರೆ ದೇವ್ರ ಮಾತುಗಳು ಮತ್ತೆ ಸಿಗಲ್ಲ. ಎಷ್ಟೋ ವರ್ಷಗಳಿಂದ ದೇವ್ರ ಮಾತುಗಳನ್ನು ನಾವು ಕೇಳಲಾರದೆ ಇದ್ದಿದ್ದೀವಿ. ಈಗಲಾದರೂ ದೇವರು ನಮಗೇನು ಕೊಟ್ಟಿದ್ದಾನೆ? ಮಹಾಭಾಗ್ಯವನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮೊಟ್ಟ ಮೊದಲನೇದಾಗಿ ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರೋ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಕೂಡಿ ಬಂದಿರುವಂಥ ಎಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈಯನ್ನು ಮೇಲಕ್ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. 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 ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಒಂದು ಬರ್ತ್ಡೇ ಫಂಕ್ಷನ್ ಗ್ರ್ಯಾಂಡಾಗಿ ಮಾಡಬೇಕಾದ್ರೂ, ಒಂದು ಮದುವೆ ಫಂಕ್ಷನ್ ಗ್ರ್ಯಾಂಡಾಗಿ ಮಾಡಬೇಕಾದ್ರೂ, ಒಂದು ಮನೆ ಡೆಡಿಕೇಶನ್ ಅಂದರೆ ಮನಃಶಾಂತಿ ಪ್ರತಿಷ್ಠೆ, ಮನೆಯ ಪ್ರತಿಷ್ಠಾಪನೆ, ಮನೆ ಓಪನಿಂಗ್ ನಮ್ಮ ಕಡೆ ಆ ಕಾರ್ಯಕ್ರಮ ಮಾಡಬೇಕಾದ್ರೂ, ಏನಾದರೂ ಶುಭ ಕಾರ್ಯಕ್ರಮಗಳು ಮನೆಯಲ್ಲಿ ನಡೆಯಬೇಕಾದ್ರೂ ನಾವು ಏನು ಮಾಡ್ತೀವಿ? ಇತರರನ್ನ ಕರಿತೀವಿ. ಏನು ಮಾಡ್ತೀವಿ? ಆಹ್ವಾನ ಮಾಡ್ತೀವಿ. ಲಗ್ನ ಪತ್ರಿಕೆಗಳನ್ನು ಒಡಿಸಿ ನಮ್ಮ ಮನೆಯಲ್ಲಿ ಮದುವೆ ಇದೆ, ನೀವೆಲ್ಲರೂ ತಪ್ಪದೆ ಬರಬೇಕು ಅಂತೇಳಿ ನಾವೇನು ಮಾಡ್ತೀವಿ? ಆಹ್ವಾನ ಮಾಡ್ತೀವಿ. ಒಂದು ವೇಳೆ ಬರ್ತ್ಡೇ ಫಂಕ್ಷನ್ ಇದೆ, ನೀವೆಲ್ಲರೂ ಬರಬೇಕು ಅಂತೇಳಿ ನಾವೇನು ಮಾಡ್ತೀವಿ ರೀ? ಕರಿತೀವಿ ಪ್ರಿಯರೇ. ಇನ್ನು ಅನೇಕ ಕಾರ್ಯಗಳಲ್ಲಿ, ಸಂದರ್ಭಗಳಲ್ಲಿ ನಾವು ಕರಿತಾ ಇರ್ತೀವಿ. ಅದೇ ರೀತಿಯಾಗಿ ಒಬ್ಬ ಮನುಷ್ಯ ತೀರಿ ಹೋದಂಥ ಸಮಯದಲ್ಲಿ ಕೂಡ ಇಂತಹ ವ್ಯಕ್ತಿ ಏನಾಗಿದ್ದಾನೆ? ಇಹಲೋಕ ಯಾತ್ರೆಯನ್ನು ತ್ಯಜಿಸಿ ಹೋಗಿದ್ದಾನೆ. ಆ ಒಂದು ಶ್ರಮೆ ಕಾರ್ಯಕ್ಕೂ ಕೂಡ ನಾವೇನು ಮಾಡ್ತೀವಿ? ಕರಿತೀವಿ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳುತ್ತೆ, ಹುಟ್ಟಿದ ದಿವಸಕ್ಕಿಂತ ಸಾಯುವ ದಿವಸ ಲೇಸು ಶ್ರೇಷ್ಠ ಎಂಬುದಾಗಿ ಪ್ರಸಂಗಿ ಪುಸ್ತಕದಲ್ಲಿ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಏನೆಲ್ಲ ಕಾರ್ಯಗಳಿಗೋಸ್ಕರವಾಗಿ ಮನುಷ್ಯ ಏನು ಮಾಡ್ತಾನೆ? ಆಹ್ವಾನ ಮಾಡ್ತಾನೆ. ಆಹ್ವಾನ ಮಾಡಲಾರ್ದೆ ಇದ್ರೆ, ಒಬ್ಬಂಟಿಗನಾಗಿ ಯಾವುದಾದ್ರೂ ಕಾರ್ಯ ಮಾಡಿದರೆ ಅದು ಸುಂದರವಾಗಿ ಕಾಣಿಸೋದಿಲ್ಲ. ಆದಾಮ ಅವ್ವಳನ್ನು ಸೃಷ್ಟಿ ಮಾಡಿದಂಥ ಸಮಯದಲ್ಲಿ, ಆದಾಮ ಅವ್ವಳಿಗೆ ಜೋಡಿಯ ಮಾಡಿರ್ತಕ್ಕಂಥ ಸಮಯದಲ್ಲಿ ದೇವರು ಒಬ್ಬನೇ ಮಾಡಲಿಲ್ಲ. ಯಾರು ಬಂದ್ರಲ್ಲಿ? ದೇವದೂತರು. ಯಾರು? ಕೋಟ್ಯಾನುಕೋಟಿ ದೇವದೂತರ ಸಮಕ್ಷಮದಲ್ಲಿ ಅವರ ವಿವಾಹ ಕಾರ್ಯಕ್ರಮ ಎನ್ನುವಂಥದ್ದು ಜರುಗಿಸಲ್ಪಡ್ತು ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆಹ್ವಾನ ಮಾಡುವಂಥವರು ನಾವು ಆಗಬೇಕು. ದೇವರು ತಟ್ಟುತ್ತಾ ಇದ್ದಾನೆ. ಏನನ್ನ? ಬಾಗಿಲನ್ನ. ನೀವು ಬಾಗಿಲನ್ನ ತೆರೆದ್ರೆ ನಾನು ಒಳಗಡೆ ಬರುತ್ತೀನಿ, ನೀವು ಬಾಗಿಲನ್ನ ಮುಚ್ಚಿದ್ರೆ ನಾನು ಬರೋದಿಲ್ಲ. ಹಲ್ಲೆಲೂಯಾ. ಈ ಲೋಕದಲ್ಲಿ ಮನುಷ್ಯರನ್ನ ಆಹ್ವಾನ ಮಾಡ್ತಾರೆ, ಆದರೆ ದೇವರನ್ನ ಯಾರು ಕೂಡ ಆಹ್ವಾನ ಮಾಡುವುದಿಲ್ಲ ಪ್ರಿಯರೇ. ಸೃಷ್ಟಿಕರ್ತನಾದ ದೇವರನ್ನ ಯಾರು ಆಹ್ವಾನ ಮಾಡ್ತಾರೋ, ಯಾರು ಆತನನ್ನ ಕರೀತಾರೋ, ಯಾರು ಆತನ ಬಳಿಗೆ ಬರೋದಕ್ಕೋಸ್ಕರವಾಗಿ ಆತನಲ್ಲಿ ಇದ್ದುಕೊಂಡು ಜೀವಿಸಬೇಕಂತ ಹೇಳಿ ಆತನಲ್ಲಿಗೆ ಬರ್ತಾರೋ, ಅವರ ಜೀವಿತದಲ್ಲಿ ದೇವರು ಆಶ್ಚರ್ಯಕರವಾಗಿರ್ತಕ್ಕಂಥ ಕಾರ್ಯಗಳನ್ನ ಮಾಡ್ತಾರೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪ್ರಕಟಣೆ ಪುಸ್ತಕದಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ. 3ನೇ ಅಧ್ಯಾಯ 20ನೇ ವಚನದಲ್ಲಿ ಸತ್ಯವೇದ ಹೇಳ್ತಾ ಇದೆ, ಈಗೋ ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ನಾನು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಸ್ವರವನ್ನ ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವೆನು. ನಾನು ಲೋಕವನ್ನು ಜಯಿಸಿದ್ದೇನೆ, ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದೇನೆ. ಯಾರು ನನ್ನ ಸಂಗಡ ಇರ್ತಾರೋ ಆ ಜಯ ಹೊಂದಿದವರನ್ನು ಕೂಡ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ನಾನು ಮಾಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರನ್ನ ಆಹ್ವಾನ ಮಾಡಲಾರದೆ ನಾವು ಪರಮ ಸಿಂಹಾಸನವನ್ನ ಹತ್ತೋದಕ್ಕೆ ಆಗೋದಿಲ್ಲ. ದೇವರ ವಾಕ್ಯ ಹೇಳ್ತಾ ಇದೆ, ಜಯ ಹೊಂದುವವನು ನಾವು ಆಗಬೇಕಾದ್ರೆ ಜಯವೀರನಾಗಿರುವಂತ ದೇವರು ಯಾರು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ
ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆಹ್ವಾನ ಯಾರು ಯೇಸು ಸ್ವಾಮಿಗೆ ಆಹ್ವಾನ ಮಾಡ್ತಾರೋ ಅವರ ಜೀವಿತದಲ್ಲಿ ಆಗುವಂತ ದುರ್ಘಟನೆಗಳು ಏನಾಗಿ ಬದಲಾಗ್ತವೆ? ಸುಘಟನೆಗಳಾಗಿ ಬದಲಾಗ್ತವೆ ಪ್ರಿಯರೇ. ಅವರ ಜೀವಿತದಲ್ಲಿ ಆವರಿಸುವಂತ ಕತ್ತಲೆಯನ್ನ ದೇವರು ಏನ್ ಮಾಡ್ತಾರೆ? ಬೆಳಕಾಗಿ ಮಾರ್ಪಡಿಸ್ತಾರೆ. ಅವರ ಜೀವಿತದಲ್ಲಿ ಇರ್ತಕ್ಕಂಥ ಕಹಿಯನ್ನ ದೇವರು ಏನ್ ಮಾಡ್ತಾರೆ? ಸಿಹಿಯಾಗಿ ಮಾರ್ಪಡಿಸ್ತಾರೆ. ಆದರೆ ಅದಕ್ಕಿಂತ ಮೊದಲು ನೀನು ಪರಿಪೂರ್ಣವಾಗಿ ದೇವರಿಗೆ ಆಹ್ವಾನ ಮಾಡುವಂಥದ್ದು ಬಹಳ ಮುಖ್ಯ. ಅನೇಕರು ಮನುಷ್ಯರನ್ನ ಆಹ್ವಾನ ಮಾಡ್ತಾರೆ ಹೊರತಾಗಿ ಸೃಷ್ಟಿಕರ್ತನಾದ ದೇವರನ್ನ ಆಹ್ವಾನ ಮಾಡಲಿಲ್ಲ ಪ್ರಿಯರೇ. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೀವಿ, ಸುವಾರ್ತೆ ಪುಸ್ತಕಗಳನ್ನ ಪದೇ ನೀವು ಓದಿದ್ರೆ ಸ್ವಾಮಿಯವರನ್ನ ಯಾರ್ಯಾರು ಆಹ್ವಾನ ಮಾಡಿದ್ರು ಅವರ ಜೀವಿತದಲ್ಲಿ, ಅವರ ಕುಟುಂಬಗಳಲ್ಲಿ, ಅವರ ಜೀವಿತದಲ್ಲಿ ಆ ಒಂದು ಸಂದರ್ಭದಲ್ಲಿ ಆಗಬೇಕಾಗಿರ್ತಕ್ಕಂಥ ಕಹಿಯೆಲ್ಲ ಹೊರಟೋಯ್ತು, ಸಿಹಿಯನ್ನ ಅವರು ಅನುಭವಿಸಿದ್ರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಬೇಗನೆ ನಾನು 3 ಅಂಶಗಳನ್ನ ಮೂವರು ವ್ಯಕ್ತಿತ್ವದಲ್ಲಿ ಇರುವಂತವ್ರನ್ನ ನಿಮ್ಮ ಮುಂದಿಡ್ತೇನೆ. ಮೊಟ್ಟ ಮೊದಲನೇದಾಗಿ ಯೇಸು ಕ್ರಿಸ್ತನ ಈ ಲೋಕಕ್ಕೆ ನರ ಅವತಾರಿಯಾಗಿ ಬಂದಿರುವಂತ ಸಮಯದಲ್ಲಿ ಆತನನ್ನ ಒಂದು ದೊಡ್ಡದಾಗಿರ್ತಕ್ಕಂಥ ಫಂಕ್ಷನ್ಗೆ ಆಹ್ವಾನ ಮಾಡಿದ್ರು. ಆ ಊರ ಹೆಸರು ಕಾನಾ ಎಂಬುದಾಗಿ. ಆ ಊರಿನಲ್ಲಿ ಮದುಮಗ ರೆಡಿಯಾಗಿದ್ರು. ಯಾವ ಕಾರಣಕ್ಕಾಗಿ? ಮದುವೆ ಕಾರ್ಯಕ್ಕಾಗಿ. ಆ ಸಮಯದಲ್ಲಿ ಯೇಸು ಕ್ರಿಸ್ತನನ್ನ ಆ ಮದುವೆಗೆ ಆಹ್ವಾನ ಮಾಡಿದ್ರು. ಯಾರನ್ನ ಆಹ್ವಾನ ಮಾಡಿದ್ರು? ಸೃಷ್ಟಿಕರ್ತನಾದ ದೇವರು ನರಾವತಾರಿಯಾಗಿ ಈ ಲೋಕಕ್ಕೆ ಬಂದಿರುವಾಗ ಆ ಯೇಸುವನ್ನ ಈ ಲೋಕದಲ್ಲಿ ಇರುವಂತ ಕಾನಾ ಊರಿನಲ್ಲಿ ನಡೆಯುವಂತ ಆ ಮದುವೆಗೆ ಅಲ್ಲಿರುವಂತ ಜನರು, ಗುರುವೇ ನೀನು ನಿನ್ನ ಶಿಷ್ಯರ ಸಂಗಡ ಸಮೇತವಾಗಿ ಬರಬೇಕು ಎಂಬುದಾಗಿ ಆಹ್ವಾನ ಮಾಡಿದಂತ ಸಮಯದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಆಹ್ವಾನ ಮಾಡಿದಂತವರ ಮನೆಯನ್ನ ತುಚ್ಛೀಕರಿಸುವುದಿಲ್ಲ. ಖಂಡಿತವಾಗಿ ಆತನು ಹೋಗ್ತಾನೆ. ನಿನ್ನ ಜೀವಿತದಲ್ಲಿ ಯೇಸುವಿಗೆ ಸ್ಥಾನ ಕೊಡುವುದಕ್ಕೋಸ್ಕರವಾಗಿ ನೀನು ಆತನನ್ನ ಆಹ್ವಾನ ಮಾಡಿದರೆ ಆತ ಬರೋದಿಲ್ಲ ಅಂತೇಳಿ ಎಂದು ಕೂಡ ಆತ ಹೇಳೋದಿಲ್ಲ ಪ್ರಿಯರೇ. ಕುದುರೆ ಹತ್ತಿ ಒಬ್ಬ ಅಧಿಕಾರಿ ಬರ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆ ಅಧಿಕಾರಿ ಒಬ್ಬ ಶತಾಧಿಪತಿ ಆಗಿದ್ದಾನೆ. ಆತನ ಕೈ ಕೆಳಗಡೆ 100 ಜನ ಯಾರಿದ್ದಾರೆ? ಸೈನಿಕರಿದ್ದಾರೆ. ಒಬ್ಬನಿಗೆ ಹೋಗಂದ್ರೆ ಹೋಗ್ತಾರೆ, ಇನ್ನೊಬ್ಬನಿಗೆ ಬಾ ಅಂದ್ರೆ ಬರ್ತಾರೆ. ಇಂಥ ವಸ್ತುಗಳನ್ನ, ಇಂಥ ಕಾರ್ಯಗಳನ್ನ ಮಾಡು ಎಂಬುದಾಗಿ ಹೇಳಿದ್ರೆ ಮಾಡ್ತಾರೆ. ಯೇಸು ಸ್ವಾಮಿಯ ಬಳಿಗೆ ಬಂದು ಆತ ಕೇಳ್ತಾ ಇದ್ದಾನೆ, ನನ್ನ ಮಗನಿಗೆ ಆರಾಮಿಲ್ಲ, ಹುಷಾರಿಲ್ಲ, ನೀನೇನ್ ಮಾಡ್ಬೇಕು? ಸ್ವಸ್ಥ ಮಾಡ್ಬೇಕು ಅಂತೇಳಿ. ಸ್ವಾಮಿಯವರು ಒಂದೇ ಮಾತು ಹೇಳಿದ್ರು, ಆಯ್ತು ನಡಿ ಹೋಗೋಣ ಅಂತೇಳಿ. ಹಲ್ಲೆಲೂಯಾ. ಪೇತ್ರನ ಅತ್ತೆಗೆ ಜ್ವರ ಬಂದಿತ್ತು. ಜ್ವರ ಬಂದಂತ ಸಮಯದಲ್ಲಿ ಪೇತ್ರನ್ನು ತನ್ನ ಅತ್ತೆಯ ಮನೆಗೆ ಕರ್ಕೊಂಡು ಹೋದ. ಯಾಕೆ? ಆ ಜ್ವರವನ್ನ ಸ್ವಾಮಿ ವಾಸಿ ಮಾಡ್ತಾರೆ ಅಂತೇಳಿ. ಕೇಳಿದಂತ ಸಮಯದಲ್ಲಿ ಸ್ವಾಮಿಯವರು ನಾನು ಬರೋದಿಲ್ಲ ಅಂತೇಳಿ ಹೇಳಲಿಲ್ಲ. ಆ ಒಂದು ಸ್ಥಳಕ್ಕೆ ಅವರು ಹೋದ್ರು ಪ್ರಿಯರೇ. ಕಾರಣ ಒಂದೇ, ದೇವರನ್ನು ನೀನು ಕರೆಯುವುದೇ ಆದರೆ, ನೀನು ಆಹ್ವಾನ ಮಾಡುವುದೇ ಆದರೆ ಖಂಡಿತವಾಗಿ ಆತನ ಏನ್ ಮಾಡ್ತಾನೆ? ಬರುವಂತ ಆತನಾಗಿದ್ದಾನೆ ಪ್ರಿಯರೇ. ಆಹ್ವಾನ ಮಾಡುವಂತ ಮನಸ್ಸು ನಿನ್ನದಾದರೆ ಬಂದು ಆಶೀರ್ವಾದ ಮಾಡುವಂತ ದೇವರು ಯಾರು? ಯೇಸು ಕ್ರಿಸ್ತನಾಗಿದ್ದಾನೆ. ಕಾನಾ ಊರಿನಲ್ಲಿ ಮದುವೆ ನಡೆದಂತ ಸಮಯದಲ್ಲಿ ಅಲ್ಲಿ ಭಯಂಕರವಾಗಿರ್ತಕ್ಕಂಥ ಒಂದು ಕಾರ್ಯ ಏನಾಗ್ತಾ ಇದೆ? ನಡೀತಾ ಇದೆ. ಮದುವೆ ಎಲ್ಲ ದೂರಿಯಾಗಿ ನಡೀತಾ ಇದೆ. ಎಲ್ಲರೂ ನಗನಗುತ್ತಾ ಇದ್ದಾರೆ. ಮದುವಣಗಿತ್ತಿ ಮದುಮಗ ಇಬ್ಬರು ಖುಷಿಯಾಗಿ ಇದ್ದಾರೆ. ಹೊಸದಾಗಿರ್ತಕ್ಕಂಥ ಒಂದು ಜೀವಿತದಲ್ಲಿ ಅವರು ಕಾಲಿಡ್ಲಿಕ್ಕಿದ್ದಾರೆ. ಇಬ್ಬರಾಗಿರ್ತಕ್ಕಂಥ ಅವರು ಒಬ್ಬರಾಗುವಂತ ಒಂದು ಕಾರ್ಯ ನಡೀತಾ ಇದೆ. ಆ ಸಮಯದಲ್ಲಿ ಒಂದು ಕಡೆ ಕಳವಳ, ಚಿಂತೆ, ಕಣ್ಣೀರು, ದುಃಖ. ಅಯ್ಯೋ, ಇಷ್ಟು ಗಂಭೀರವಾಗಿ ನಡೆಯುವಂತ ಈ ಮದುವೆ ಏನಾಗ್ಲಿಕ್ಕಿದೆ? ಮುರಿದು ಬೀಳಲಿಕ್ಕಿದೆ. ಕಾರಣ ಏನು? ದ್ರಾಕ್ಷಾರಸ ಎನ್ನುವಂಥದ್ದು ಖಾಲಿಯಾಗಿದೆ. ಏನಾಗಿದೆ? ದ್ರಾಕ್ಷಾರಸ ಎನ್ನುವಂಥದ್ದು ಖಾಲಿಯಾಗಿದೆ. ನಮ್ಮ ಒಂದು ದೇಶದಲ್ಲಿ ನಾವು ನೋಡುವಾಗ ಮದುವೆಗಳು ಮುರಿದು ಬೀಳ್ತಾ ಇದ್ದಾವೆ. ಯಾಕೆ? ವರದಕ್ಷಿಣೆ ಕೊಟ್ಟಿಲ್ಲ ಅಂತೇಳಿ, ಬಟ್ಟೆಗಳು ತಂದಿಲ್ಲ ಅಂತೇಳಿ, ಅಡಿಗೆ ಸರಿಗೆ ಮಾಡಿಲ್ಲ ಅಂತೇಳಿ ಮುರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಕೆಲವು ಜನ. ಏನು? ಮದುವೆ. ಅವರು ಸಂಸ್ಕೃತಿಯ ಪ್ರಕಾರವಾಗಿ ದ್ರಾಕ್ಷಾರಸ ಇರಲೇಬೇಕು. ಅದು ಆ ದ್ರಾಕ್ಷಾರಸ ಅಂದ್ರೆ ಮತ್ತೆ ನೀವು ಇದನ್ಕೊಂಬೇಡ್ರಿ, ಅಲ್ಲೆಲ್ಲಯ್ಯ ಸರ ಎಲ್ಲ ಏನ್ರಿ ಅದು? ದ್ರಾಕ್ಷಿ ಹಣ್ಣುಗಳಿಂದ ಮಾಡಿರ್ತಕ್ಕಂಥ ಸಿಹಿಯಾಗಿರುವಂತ ಪಾನೀಯ. ಅದು ಆರೋಗ್ಯಕ್ಕೆ ಒಳ್ಳೆಯದದು. ಹಲ್ಲೆಲೂಯಾ. ಅದು ಬಹಳ ಒಳ್ಳೆಯದಾಗಿರ್ತಕ್ಕಂಥ ಒಂದು ರಸಪ್ರಿಯರೇ. ಆ ದ್ರಾಕ್ಷಾರಸ ಏನಾಗಿದೆ? ಆ ಮದುವೆಯ ಸಮಯದಲ್ಲಿ ಖಾಲಿಯಾಗಿ ಹೋಗ್ಬಿಟ್ಟಿದೆ. ಎಲ್ಲರೂ ಸಂತೋಷದಿಂದಿದ್ದಾರೆ. ಒಂದು ಗುಂಪು ಮಾತ್ರ, ಅಡುಗೆ ಡಿಪಾರ್ಟ್ಮೆಂಟ್ ಮಾತ್ರ ಏನು ಮಾಡ್ತಾ ಇದ್ದಾರೆ? ಗೊಂದಲದಲ್ಲಿದ್ದಾರೆ. ಯಾಕಂದ್ರೆ ಹೇಳ್ಬಿಟ್ರೆ ಮದುವೆ ಏನಾಗುತ್ತೆ?
ಮುರಿದು ಬೀಳುತ್ತೆ ಅಂತೇಳಿ ಆ ಗೊಂದಲಮಯವಾಗಿರ್ತಕ್ಕಂಥ ಸ್ಥಿತಿಯನ್ನ ಒಬ್ಬ ತಾಯಿ ಏನ್ ಮಾಡ್ತಾ ಇದ್ದಾಳೆ, ಅಬ್ಸರ್ವ್ ಮಾಡ್ತಾ ಇದ್ದಾಳೆ ಪ್ರಿಯರೇ. ಚಾರಿತ್ರ್ಯ ಹೇಳುತ್ತೆ, ಹಿಸ್ಟ್ರಿ ಹೇಳುತ್ತೆ, ಅಲ್ಲಿ ಬಂದಿರತಕ್ಕಂಥ ಮರಿಯಳಿಗೂ ಮತ್ತು ಆ ಮದುವೆಯ ಒಂದು ಮನೆಗೂ ಒಂದು ಏನಿದೆ, ಸಂಬಂಧ ಇದೆ ಎಂಬುದಾಗಿ, ಸಂಬಂಧಿಕರು ಎಂಬುದಾಗಿ. ಹಲ್ಲೆಲೂಯಾ. ಆಕೆ ನೋಡ್ತಾ ಇದ್ದಾಳೆ, ಯಾಕೆ ಇವರು ಕಳವಳದಲ್ಲಿದ್ದಾರೆ, ಯಾಕೆ ಇವರು ದುಃಖದಲ್ಲಿ ಇದ್ದಾರೆ ಎಂಬುದಾಗಿ. ಆ ಸಮಯದಲ್ಲಿ ಆಕೆ ಕೇಳಿದಾಗ ಆಕೆಗೆ ಗೊತ್ತಾಯ್ತು ಏನಂತೇಳಿ, ದ್ರಾಕ್ಷರಸ ಖಾಲಿಯಾಗಿದೆ ಎಂಬುದಾಗಿ. ನೇರವಾಗಿ ಆಕೆ ಎಲ್ಲಿಗೆ ಹೋದ್ಲು, ಯೇಸುವಿನ ಬಳಿಗೆ ಹೋದ್ಲು ಪ್ರಿಯರೇ. ಹಲ್ಲೆಲೂಯಾ. ಎಲ್ಲಿಗೆ ಹೋದ್ಲಕ್ಕಿ, ಯೇಸು ಕ್ರಿಸ್ತನ ಬಳಿಗೆ ಹೋಗಿ ಕೇಳ್ತಾ ಇದ್ದಾಳೆ, ಏನೆಂಬುದಾಗಿ ಕೇಳ್ತಾ ಇದ್ದಾಳೆ, ದ್ರಾಕ್ಷರಸ ಖಾಲಿಯಾಗಿದೆ. ಆವಾಗ ಸ್ವಾಮಿಯವರು ಒಂದೇ ಮಾತು ಹೇಳಿದ್ರು, ಏನು, ನನ್ನ ಸಮಯ ಇನ್ನೂ ಬಂದಿಲ್ಲ. ಹಲ್ಲೆಲೂಯಾ. ಅಮ್ಮ ನನ್ನ ಗೊಡುವೆ ನಿನಗೇಕೆ, ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂಬುದಾಗಿ ಹೇಳಿದಾಗ ಆ ತಾಯಿ ಸಿಟ್ಟಾಗಿ ಹೋಗಿ ಎಲ್ಲಿ ಕುಂತ್ಕೊಳ್ಳಿಲ್ಲ. ಏನ್ ಮಾಡಿಲ್ರಿ, ಮತ್ತೆ ಆ ಕೆಲಸದವ್ರ ಹತ್ರ ಹೋಗಿ ಹೇಳ್ತಾರೆ, ಆತನು ನಿಮಗೆ ಏನು ಹೇಳುವನು ಅದನ್ನೇ ನೀವು ಮಾಡಿರಿ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆ ಮದುವೆಯ ಮನೆಗೆ ಯೇಸು ಸ್ವಾಮಿ ಆಹ್ವಾನ ಮಾಡಲ್ಪಟ್ಟಿರ್ತಕ್ಕಂಥ ಗುರುವಾಗಿದ್ದಾನೆ. ಆ ಸಮಯದಲ್ಲಿ ಸಮಸ್ಯೆ ಎನ್ನುವಂಥದ್ದು ಬಂದಿದೆ. ಆ ಸಮಯದಲ್ಲಿ ಅವರು ಆ ಸಂದಿಗ್ಧಮಯವಾದಂಥ ಪರಿಸ್ಥಿತಿಯನ್ನು ಯಾವ ರೀತಿಯಾಗಿ ಎದುರಿಸಬೇಕು ಎಂಬುದಾಗಿ ದಿಕ್ಕು ತೋಚಲಾರದೆ ಏನಾಗಿದ್ದಾರೆ, ಕಳವಳದಲ್ಲಿ, ಚಿಂತೆಯಲ್ಲಿ, ಕಣ್ಣೀರಿನಲ್ಲಿದ್ದಾರೆ. ಆ ಒಂದು ಸಂಗತಿ ಸ್ವಾಮಿಯವರ ಕಿವಿಗೆ ಬಿತ್ತು ಪ್ರಿಯರೇ. ಸಮಯ ಬಂತು. ಸ್ವಾಮಿಯವರು ಹೇಳ್ತಾರೆ, 6 ಕಲ್ಲಿನ ಬಾನೆಗಳಲ್ಲಿದ್ದು ನೀರನ್ನ ನೀವು ತುಂಬಿರಿ ಅಂತೇಳಿ. ಹಲ್ಲೆಲೂಯಾ. ನೀರನ್ನ ನೀವು ತುಂಬಿರಿ ಎಂಬುದಾಗಿ ಯಾವಾಗ ಹೇಳಿದ್ರು, ಆ ಕೆಲಸಗಾರರು ಸ್ವಾಮಿಯವರ ಮಾತಿಗೆ ಬೆಲೆಯನ್ನು ಕೊಟ್ಟು ನೀರನ್ನ ತುಂಬಿದ್ರು. ಹೆಂಗ್ ತುಂಬಿದ್ರಂತೆ, ಕಂಠ ಪೂರ್ತಿಯಾಗಿ. ಹೆಂಗ್ ತುಂಬಿದ್ರಿ, ಕಂಠ ಪೂರ್ತಿಯಾಗಿ ತುಂಬಿದ್ರು. ಸ್ವಾಮಿಯವರು ಒಂದೇ ಮಾತು ಹೇಳಿದ್ರು, ಏನು, ಅಲ್ಲಿರ್ತಕ್ಕಂಥದ್ದನ್ನ ಜಗ್ಗನ್ನ ತೆಗೆದುಕೊಂಡು ಹೋಗಿ ನೀವೇನ್ ಮಾಡ್ರಿ, ಪಾರುಪತ್ಯ, ಔತಣದ ಪಾರುಪತ್ಯಗಾರನಿಗೆ ಕೊಡಿರಿ ಅಂತೇಳಿ. ಹಲ್ಲೆಲೂಯಾ. ಮದುವೆ ಮಾಡಬೇಕಾದ್ರೆ ತಿಪ್ಪಣ್ಣಂದು ಮದುವೆ, ಮತ್ತು ಇಲ್ಲಿ ಯಾರ್ಯಾರದ್ದು ಮದುವೆ, ನಾನು ನೋಡಿರೋದು ತಿಪ್ಪಣ್ಣಂದು, ದಾವಿದಂದು, ಪರಿಶುದ್ಧ ಅವ್ರದ್ದು ಫಸ್ಟ್, ಮತ್ತೆ ಇನ್ನು ಇಷ್ಟೇ ಅನ್ಸುತ್ತೆ. ಹಲ್ಲೆಲೂಯಾ. ಪರಿಶುದ್ಧರದ್ದು ಮದುವೆ ಮಾಡ್ಬೇಕಂದ್ರೆ ನಮ್ಮ ಮೃತ್ಯುಂಜಯ ಬಡದಿಂದ ಫಸ್ಟ್ ಮ್ಯಾರೇಜ್ ಅನ್ಸುತ್ತೆ. ಪರಿಶುದ್ಧ ಪ್ರೇಮ್. ಹಲ್ಲೆಲೂಯಾ. ಅವ ಫುಲ್ ಟೆನ್ಷನ್, ಯಾವ ರೀತಿಯಾಗಿ ಮಾಡ್ಬೇಕು, ಏನು ಮಾಡ್ಬೇಕು, ಅವ್ರ ಮನೆಯವರಿಗೆ ಊಟದ ವ್ಯವಸ್ಥೆ ಒಬ್ರು ನೋಡ್ಕೊಬೇಕು, ಆ ಸ್ಟೇಜ್ ವ್ಯವಸ್ಥೆ ಒಬ್ಬೊಬ್ರಿಗೆ ಒಂದೊಂದು ಜವಾಬ್ದಾರಿ. ಹಲ್ಲೆಲೂಯಾ. ಅಡುಗೆ ಮಾಡುವಂಥವ್ರದ್ದು ಜವಾಬ್ದಾರಿ ಒಬ್ರಿಗೆ ಕೊಟ್ಬಿಟ್ಟಿರ್ತಾರೆ. ಚಿಕ್ಕ ದೊಡ್ಡಪ್ಪವ್ರು ಆಗಿರಲಿ, ಅಲ್ಲಿ ಬಂದಿರತಕ್ಕಂಥ ಸಂಬಂಧಿಕರು ಯಾರಿಗಾದ್ರೂ ಒಬ್ರಿಗೆ ನೀವೇನು ಮಾಡಿರ್ತೀರಿ, ಒಪ್ಸಿರ್ತೀರಿ ಪ್ರಿಯರೇ. ಈ ಅಡಿಗೆ ಡಿಪಾರ್ಟ್ಮೆಂಟಿಂದು ವ್ಯವಸ್ಥೆಯನ್ನು ಒಬ್ಬತ್ತ ನೋಡ್ಕೊಳ್ತಾ ಇದ್ದಾನೆ, ಔತಣದ ಪಾರುಪತ್ಯಗಾರ. ಹಲ್ಲೆಲೂಯಾ. ಆತನಿಗೆ ಟೆನ್ಷನ್. ಆದರೆ ಆ ಸಮಯದಲ್ಲಿ ಯಾವಾಗ ಅದನ್ನ ನೀರನ್ನ ತೋಡಿಕೊಂಡು ಅಲ್ಲಿಗೆ ಹೋಗ್ತಾ ಇದ್ದಾರೋ, ದ್ರಾಕ್ಷರಸ ಅಲ್ಲ ಅದು, ಏನದು, ನೀರು ತುಂಬಿದ್ದು ನೀರನ್ನು ತೋಡಿಕೊಂಡು ಹೋಗ್ತಾ ಇದ್ದಾರೆ. ತೋಡಿಕೊಂಡು ಹೋದ ಮೇಲೆ ಆ ವ್ಯಕ್ತಿ ಏನ್ ಮಾಡಿದ, ಕುಡಿತಾನೆ ಪ್ರಿಯರೇ. ಹಲ್ಲೆಲೂಯಾ. ಕುಡಿದು ಹೇಳ್ತಾನೆ, ಇಷ್ಟು ಹೊತ್ತು ಇಷ್ಟು ಒಳ್ಳೆಯ ರುಚಿಯಾಗಿರುವಂತ ದ್ರಾಕ್ಷಾರಸವನ್ನ ನೀವು ಎಲ್ಲಿಟ್ಟಿದ್ದೀರಿ? ಹಿರಿದಿನದ ದ್ರಾಕ್ಷಾರಸವನ್ನ ಮೊದಲು ಕೊಡಬೇಕಾಗಿತ್ತು, ಕಿರಿದಿನ ಕೊಡಬೇಕಾದಂತ ದ್ರಾಕ್ಷಾರಸವನ್ನ ನೀವು ಮೊದಲೇ ಕೊಟ್ಟು ಬಿಟ್ಟಿರಿ. ಈಗ ಕೊಟ್ಟಿರ್ತಕ್ಕಂಥ ಈ ದ್ರಾಕ್ಷಾರಸ ಬಹಳ ಟೇಸ್ಟ್ ಆಗಿದೆ ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಯೇಸು ಒಂದೇ ಮಾತು ಹೇಳಿದ್ರು, ಏನಂತೇಳಿ, ನೀರನ್ನ ತುಂಬಿರಿ ಅಂತೇಳಿ. ಹಲ್ಲೆಲೂಯಾ. ಯೇಸುವನ್ನ ಆಹ್ವಾನ ಮಾಡುವಾಗ ನಿಮ್ಮ ಜೀವಿತ ರುಚಿಕರವಾಗಿ ಬದಲಾಗುತ್ತೆ. ಹಲ್ಲೆಲೂಯಾ. ಟೇಸ್ಟ್ಲೆಸ್ ಎಲ್ಲ ಹೋಗುತ್ತೆ, ನಿಮ್ಮ ಜೀವಿತ ಹೆಂಗಾಗುತ್ತೆ, ಟೇಸ್ಟ್ ಆಗುತ್ತೆ ಪ್ರಿಯರೇ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಏನಂತೇಳಿ ಅಂದ್ರೆ, ಆ ಮದುವೆ ಮುರಿದು ಬೀಳುವಂತ ಆ ಮದುವೆ ಏನಾಯ್ತು, ಕಟ್ಟಲ್ಪಡ್ತು ಪ್ರಿಯರೇ. ಕಾರಣ ಒಂದೇ, ಯೇಸು ಅಲ್ಲಿ ಇದ್ದರು, ಯೇಸುವಿಗೆ ಆಹ್ವಾನ ಕೊಟ್ಟಿದ್ದರು, ಯೇಸುವಿನ ಮಾತಿಗೆ ಅವರು ಧಿಕ್ಕಾರ ತೋರಲಿಲ್ಲ. ಇವತ್ತಾದ್ರೂ ಕೂಡ ನಾವು ಯೇಸುವಿಗೆ ಆಹ್ವಾನ ಕೊಟ್ಟರೆ ನಮ್ಮ ಜೀವಿತದಲ್ಲಿ ಕೂಡ ಕಹಿಯಾಗಲಿಕ್ಕಿರ್ತಕ್ಕಂಥ ಸ್ಥಿತಿಗತಿಗಳನ್ನ ದೇವರು ಸಿಹಿಯಾಗಿ ಮಾರ್ಪಡಿಸ್ತಾರೆ, ಮಾರವನ್ನ ಮಧುರವಾಗಿ ಮಾರ್ಪಡಿಸ್ತಾರೆ, ಅಸಮಾಧಾನವನ್ನ ಸಮಾಧಾನವಾಗಿ ಮಾರ್ಪಡಿಸ್ತಾರೆ. ಆತನಿಗೆ ಅಸಾಧ್ಯ ಯಾವುದು ಕೂಡ ಲೋಕದಲ್ಲಿ ಇಲ್ಲ. ಹಲ್ಲೆಲೂಯಾ. ಒಂದು ದ್ರಾಕ್ಷಾರಸ ತಯಾರು ಮಾಡಬೇಕಾದ್ರೆ ಏನು ಬೇಕು,
ಮುಖ್ಯವಾಗಿ ಏನ್ ಬೇಕ್ರಿ? ದ್ರಾಕ್ಷಿ ಹಣ್ಣುಗಳು ಬೇಕು. ಆ ದ್ರಾಕ್ಷಿ ಹಣ್ಣುಗಳು ಬೇಕಂದ್ರೆ ಏನ್ ಬೇಕು? ದ್ರಾಕ್ಷಿ ಗಿಡಗಳು ಬೇಕು. ಹಲ್ಲೆಲೂಯಾ. ಅದು ಗಿಡವಾಗಿ, ಮರವಾಗಿ, ಬಳ್ಳಿಯಾಗಿ ಅದೆಲ್ಲ ಮಾಡೋಷ್ಟ್ರೊಳಗೆ ಎಷ್ಟು ದಿವಸಗಳು ಕಳೀತಿತ್ತು. ಆ ಮದುವೆ ಎಲ್ಲ ಏನಾಗ್ತಿತ್ತು? ಮುರಿದು ಬೀಳ್ತಿತ್ತು ಪ್ರಿಯರೇ. ಆದರೆ ಯೇಸು ಯಾವಾಗ ಅಲ್ಲಿ ಕಾಲಿಟ್ರು, ಆತನನ್ನ ಆಹ್ವಾನ ಮಾಡಿದಂತ ಆ ಮದುವೆ ಹೆಂಗ್ ನಡೀತ್ರಿ? ಎಲ್ಲರಿಗೆ ಮೆಚ್ಚುಗೆಯಾದಂತ ರೀತಿಯಲ್ಲಿ. ಹಲ್ಲೆಲೂಯಾ. ಅದ್ರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದ್ದೇವೆ ಸ್ಪಷ್ಟವಾಗಿ, ಯೇಸುವನ್ನ ನಿಮ್ಮ ಜೀವಿತದಲ್ಲಿ ಏನ್ ಮಾಡ್ರಿ? ಆಹ್ವಾನ ಮಾಡ್ರಿ. ನಾನು ಬಾಗಿಲನ್ನ ತಟ್ಟುತ್ತಾ ಇದ್ದೇನೆ, ನೀವು ತೆರೆದ್ರೆ ನಾನೇನ್ ಮಾಡ್ತೀನಿ? ನಿಮ್ಮೊಳಗಡೆ ಬರ್ತೀನಿ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ತೆರಿಲಾರದೆ ಇದ್ರೆ, ದೂರ ಇಟ್ಟರೆ ನಾನು ಬರೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. ಎರಡನೇದಾಗಿ ಪ್ರಿಯರು, ನಾವು ನೋಡ್ತಾ ಇದ್ದೇವೆ ಸತ್ಯವೇದದಲ್ಲಿ ಎರಡನೇ ಸಂದರ್ಭ ಈ ಸಮಯದಲ್ಲಿ ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ. ಬೇಗ ಬೇಗ ತೆಗೆದಿದ್ದೀರಿ? 3ನೇ ವಚನ. ಆ ದೋಣಿಗಳಲ್ಲಿ ಸೀಮೋನನ ಒಂದು ದೋಣಿಯನ್ನು ಆತನು ಹತ್ತಿ ದಡದಿಂದ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು. ತರುವಾಯ ಆತನು ಕೂತುಕೊಂಡು ದೋಣಿಯೊಳಗಿಂದಲೇ ಆ ಜನರ ಗುಂಪಿಗೆ ಉಪದೇಶ ಮಾಡಿದನು. ಮಾತಾಡುವುದನ್ನ ಮುಗಿಸಿದ ಮೇಲೆ ಸೀಮೋನನಿಗೆ, ಹಲ್ಲೆಲೂಯಾ, ಪ್ರೇಸ್ ಲಾರ್ಡ್. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿಯವರು ಪರಲೋಕವನ್ನ ಬಿಟ್ಟು ಭೂಲೋಕಕ್ಕೆ ಯಾಕೆ ಬಂದರು? ಆ ಪರಲೋಕ, ಮೋಕ್ಷದ ಲೋಕ ಸೇರ್ಬೇಕಾದ್ರೆ ನೀವು ಯಾವ ರೀತಿಯಾಗಿ ನಡಿಬೇಕು ಅಂತೇಳಿ ಹೇಳಿಕೊಡುವುದಕ್ಕಾಗಿ. ಹಲ್ಲೆಲೂಯಾ. ಆತನು ಪರಲೋಕ ರಾಜ್ಯದ ಸುವಾರ್ತೆಯನ್ನ ಸಾರಿ ಹೇಳುವುದಕ್ಕೂ. ಯಾವ ರಾಜ್ಯ ಇದು? ಶಾಶ್ವತವಾಗಿರುವಂತ ರಾಜ್ಯ, ಅಶಾಶ್ವತವಾಗಿರುವಂಥದ್ದಲ್ಲ. ಯಾವುದ್ರಿ? ಪರಲೋಕದ ಸುವಾರ್ತೆ ಸಾರಿ ಹೇಳುವುದಕ್ಕೂ, ಜನರ ನಾನಾ ತರವಾದ ರೋಗಗಳನ್ನ ವಾಸಿ ಮಾಡುವುದಕ್ಕೂ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ನಾಶ ಹೊಂದಿದಂತ ಈ ಲೋಕಕ್ಕೆ ನಾಶನದಿಂದ ತಪ್ಪಿಸುವುದಕ್ಕೋಸ್ಕರವಾಗಿ ಕೆಟ್ಟು ಹೋಗಿರುವಂತ ಮನುಷ್ಯರನ್ನ ಹುಡುಕಿ ರಕ್ಷಿಸುವುದಕ್ಕಾಗಿ ಆತನು ಹೊರಟು ಬಂದ. ಆತನು ಸುಮ್ಮನೆ ಇದ್ರಪ್ಪ ಅಂದ್ರ, ಮಾತಾಡ್ಲೇ ಇದ್ರಪ್ಪ ಅಂದ್ರ ಏನಾದ್ರೂ ಗೊತ್ತಾಗುತ್ತಾ ಜನರಿಗೆ? ಗೊತ್ತಾಗಲ್ಲ. ಈ ಜನರು ಎಷ್ಟು ಶಾಣ್ಯರಿದಾರಂದ್ರೆ, ದೇವ್ರಲ್ಲಪ್ಪ ಆತ ಹಂಗೆ ಮನಸ್ಸನ್ನು ಚೇಂಜ್ ಮಾಡಿಬಿಡಕ, ಉಶ್ಚಂದ್ ಬಿಡಕ, ಹೇಳಿ ಉಶ್ಚಂದ್ ಬಿಡೋಕೆ, ಅಶ್ಚಂದ್ ಬಿಡೋಕೆ ಏನೇನೋ ಅಂತಾರೆ. ಅವೆಲ್ಲ ನಮ್ಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ನಮಗೇನು ಗೊತ್ತಿರೋದು? ಪರಲೋಕದಲ್ಲಿರುವಂಥ ದೇವರು ಯೇಸು, ಸೃಷ್ಟಿಕರ್ತನಾದ ದೇವರು ಯೇಸು. ಆತನನ್ನು ನಂಬಿದರೆ ನನ್ನ ಜೀವಿತವೆಲ್ಲ ಲೇಸು. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಈ ಲೋಕಕ್ಕೆ ಇಳಿದು ಬಂದ್ರು. ಕಾರಣ ಏನು? ಯಾವ ಜನರು ನಾಶವಾಗಿ ಹೋಗ್ಬಾರ್ದು, ಹೇಳಲಾರ್ದೆ ಇದ್ರೆ ಅವರಿಗೆ ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಇಲ್ಲಿ ಮಾರುತಿ ಅವರು ಇದ್ದಾರೆ, ಅವ್ರ ಮನೆ ಹೆಂಗೈತಂತೇಳಿ ಅವ್ರು ಹೇಳಲ್ಲಪ್ಪ, ನನಗೆ ಗೊತ್ತಾಗುತ್ತಾ? ಗೊತ್ತಾಗಲ್ಲ. ಅವ್ರು ಹೇಳಬೇಕು. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಎಷ್ಟೋ ದೂರದಲ್ಲಿ ಒಂದು ದೇಶ ಇದೆ, ಆ ದೇಶದಲ್ಲಿ ಜನರು ವಾಸ ಮಾಡ್ತಾ ಇದ್ದಾರೆ. ಆ ವಾಸ ಮಾಡುವಂಥ ಆ ದೇಶದ ಜನರ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತೇಳಿ ಇಲ್ಲಿಂದನೇ ನಾನು ಪ್ರಿಡಿಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿಂದನೇ ನಾನು ಭವಿಷ್ಯ ಹೇಳೋಕ್ಕೆ ಸಾಧ್ಯ ಇಲ್ಲ. ಆ ಭವಿಷ್ಯತ್ತು ದೇವರಿಗೆ ಮಾತ್ರ ಗೊತ್ತು. ಯಾಕಂದ್ರೆ ಈ ಮನುಷ್ಯರು ಭಾಳ ಶಾಣ್ಯರು. ಏನ್ರಿ? ಒಂದು ಆಗುತ್ತೆ, ಒಂದು ಆಗಲ್ಲ, ಎರಡೇ ಇರೋದು. ಹಲ್ಲೆಲೂಯಾ. ಹೇಳ್ರಿ, ಒಂದು ಆಗುತ್ತಾ, ಇನ್ನೊಂದು ಆಗಲಾರದು. ಹಲ್ಲೆಲೂಯಾ. 100ರಾಗ ಒಂದು ಆಗುತ್ತೆ, ಒಂದು ಆಗಲಾರ್ದೆ ಇರುತ್ತೆ. 99 ಫೇಲ್ ಆಗಿರ್ತಾವ, ಅದ್ರಾಗ ಒಂದು ರೈಟ್ ಅಂದಿರ್ತಾರೆ. ಆ ರೈಟ್ ಅಂದಿದ್ದನ್ನು ಏನು ಮಾಡ್ತಾರೆ? ಫುಲ್ ಹೈಲೈಟ್ ಮಾಡಿಬಿಡ್ತಾರೆ. ರೈಟ್ ಏನಾಗ್ಬಿಡುತ್ತೆ? ಹೈಲೈಟ್ ಆಗಿಬಿಡುತ್ತೆ. ಹಬ್ಬ ಬಂದರಪ್ಪ, ಎದ್ದರಪ್ಪ, ಅವರಪ್ಪ, ಇವರಪ್ಪ, ಹಂಗಪ್ಪ ಹಿಂಗಪ್ಪ ಅಂತೇಳಿ. ಹಲ್ಲೆಲೂಯಾ. ಎಲ್ಲ ಟುಸ್ ಏನಾಗುತ್ತೆ? ಅದು ಎಲ್ಲ ಟುಸ್ ಆಗತ್ತೆ. ಅವ್ರನ್ನೆಲ್ಲ ಭೂಮಿ ಏನಾಗುತ್ತೆ? ನುಂಗಿ ಹಾಕುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಮೋಸದ ಮಾತುಗಳನ್ನು ಕೇಳಬೇಡ್ರಿ. ನಿಮ್ಮನ್ನ ಆಮಿಷಕ್ಕೆ ಒಳಪಡಿಸುವಂತ ಮಾತುಗಳನ್ನ ಕೇಳಬೇಡ್ರಿ. ಸತ್ಯವನ್ನ ತಿಳಿದುಕೊಳ್ಳ್ರಿ. ಆತನು ಈ ಲೋಕಕ್ಕೆ ಬಂದಾಗ ಒಂದು ದಿವಸ ಕೂಡ ಖಾಲಿ ಕುಳಿತುಕೊಳ್ಳಾರದೆ 3.5 ವರ್ಷಗಳ ಕಾಲ ಸುವಾರ್ತೆಯ ಸಮಯದಲ್ಲಿ ಹಳ್ಳಿಗಳಿಗೆ ಆತನು ಏನ್ ಮಾಡ್ತಾ ಇದ್ದಾನೆ? ಹೋಗ್ತಾ ಇದ್ದಾನೆ, ಸುವಾರ್ತೆಯನ್ನು ಸಾರ್ತಾ ಇದ್ದಾನೆ, ಸತ್ಯವನ್ನ ಹೇಳ್ತಾ ಇದ್ದಾನೆ. ಸತ್ಯ ತಿಳಿದುಕೊಳ್ಳಬೇಕು ಜನರು ಎಂಬುದಾಗಿ. ಹಲ್ಲೆಲೂಯಾ. ಹಣದ ಕುರಿತಾಗಿ ಅನೇಕರು
ಆಮಿಷಕ್ಕೆ ಒಳಗಾಗಿ ಮಾಡಬಾರದ ಪದ್ಧತಿಗಳನ್ನ ಸಂಪ್ರದಾಯಗಳನ್ನ ಏನ್ ಮಾಡಿಬಿಟ್ಟಿದ್ದಾರೆ, ಅಳವಡಿಸಿಕೊಂಡು ಬಿಟ್ಟಿದ್ದಾರೆ. ಹಣ ದೋಚುವುದಕ್ಕೋಸ್ಕರವಾಗಿ ಅನೇಕ ಕಾರ್ಯಗಳನ್ನ ಜನರು ಕಲ್ಪನೆ ಮಾಡಿಕೊಂಡಿರುವಂತ ಸಮಯದಲ್ಲಿ ಅವಾಗ ಯೇಸು ಸ್ವಾಮಿಯವರು ಅವೆಲ್ಲವುಗಳನ್ನ ಏನ್ ಮಾಡಿದ್ರಿ, ಖಂಡಿಸಿದರು ಪ್ರಿಯರೇ. ಹಲ್ಲೆಲೂಯಾ. ಜನರಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಮಾಡ್ತಾ ಇರ್ಬೇಕಾದ್ರೆ ಜನರು ನೂಕಿಕೊಂಡು ಬರ್ತಾ ಇದ್ದಾರೆ. ಯಾಕಂದ್ರೆ ನಮಗೆ ದೇವ್ರು ಇಷ್ಟು ಜ್ಞಾನ ಕೊಟ್ಟಿರ್ಬೇಕಾದ್ರೆ ಜ್ಞಾನವುಳ್ಳಂತಹ ದೇವ್ರು ಎಷ್ಟು ಸುಂದರವಾಗಿ ಆತ ಮಧುರವಾಗಿ ಮಾತಾಡಿರ್ಬೋದು. ಲೆಕ್ಕ ಹಾಕ್ರಿ. ಹಲ್ಲೆಲೂಯಾ. ಒಂದು ಕೂಡ ಫಾಲ್ಟ್ ಇರಲ್ಲ, ಒಂದು ಕೂಡ ಬೇಡವಾದಂಥ ಮಾತುಗಳು ಬಂದಿರಲ್ಲ. ಅದ್ರ ಸಲುವಾಗಿ ಆತನು ಯಾವ ಸಮಯದಲ್ಲಿ ಮೌನವಾಗಿರಬೇಕಾಗಿತ್ತು ಆ ಸಮಯದಲ್ಲಿ ಆತನು ಹೆಂಗಿದ್ದ, ಮೌನವಾಗಿದ್ದ. ಯಾವ ಸಮಯದಲ್ಲಿ ಮಾತಾಡಬೇಕಾಗಿತ್ತು ಆ ಸಮಯದಲ್ಲಿ ಆತನ ಏನ್ ಮಾಡಿದಾರೆ, ಮಾತಾಡಿದ ಪ್ರಿಯರೇ. ಹಲ್ಲೆಲೂಯಾ. ಸುವಾರ್ತೆಯನ್ನು ಸಾರ್ಥ ಬಂದಿರುವಂತ ಸಮಯದಲ್ಲಿ ಆ ಒಂದು ಗೆನೆಸರೆತ್ ಎನ್ನುವಂತ ಕೆರೆ ಇದೆ, ಸಮುದ್ರ ಇದೆ. ಆ ಒಂದು ಸಮುದ್ರದ ದಡದ ಬಳಿಗೆ ಬಂದಾಗ ಜನರು ಹಂಗೆ ನೂಕೊಂಡು ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಹಂಗೆ ಕೇಳಬೇಕು, ಆತನನ್ನು ಮುಟ್ಟಬೇಕೆಂಬರು ಒಬ್ರು, ಆತನ ಪಾದಗಳನ್ನು ಹಿಡ್ಕೊಬೇಕೆಂಬರು ಇನ್ನೊಬ್ರು, ಆತನನ್ನು ಮುಟ್ಟಿದ್ರೆ ಸಾಕು ನಮಗೆ ಸ್ವಸ್ಥತೆ ಆಗುತ್ತದೆ ಎಂಬವರು ಮರು ಒಬ್ರು ಪ್ರೇಯರ್. ಎಲ್ಲರೂ ತಮ್ಮ ಬೇಡಿಕೆಗಳಿಂದ ಆತನನ್ನು ಮುಟ್ಟಬೇಕಂತೇಳಿ ಬರ್ತಾ ಇದ್ದಾರೆ ಪ್ರೇಯರ್. ಆ ಸಮಯದಲ್ಲಿ ಸ್ವಾಮಿಯವರು ಒಂದು ಪ್ಲಾನ್ ಮಾಡಿದ್ರು. ಅಲ್ಲಿ ಹಡಗುಗಳು ಎರಡಿದ್ವು. ಒಂದು ಹಡಗಿನಲ್ಲಿ ಅವರು ಏರಿ ಏನ್ ಮಾಡಿದ್ರು, ಹಡಗಿನಲ್ಲಿ ಕೂತ್ಕೊಂಡ್ರು. ಸ್ವಲ್ಪ ಮುಂದಕ್ಕೆ ದಬ್ಬ ಅಂತ ಹೇಳಿದ್ರು. ಯಾರಿಗೆ ಹೇಳಿದ್ರು? ಸೀಮೋನ್ ಪೇತ್ರನಿಗೆ. ಹಡಗು ಯಾರ್ದದು? ಸೀಮೋನ್ ಪೇತ್ರನ ಹಡಗು. ಏರುವಾಗ ಪೇತ್ರ ಬೇಡ ಅನ್ಲಿಲ್ಲ. ಹಲ್ಲೆಲೂಯಾ. ನೂಕು ಅಂದಾಗ ನನ್ನಿಂದ ನೂಕಾಗಲ್ಲಪ್ಪ, ನನ್ನ ಹಡಗು ಇಳಿದು ನೀನು ಹೋಗ್ಬಿಡು ಅಂತೇಳಿ ಕರೀಲಿಲ್ಲ. ಹಲ್ಲೆಲೂಯಾ. ಪೇತ್ರನ ಏನ್ ಮಾಡ್ತಾ ಇದ್ದಾನೆ? ಆಹ್ವಾನಿಸ್ತಾ ಇದ್ದಾನೆ. ಯಾರನ್ನ ಆಹ್ವಾನಿಸ್ತಾ ಇದ್ದಾನೆ? ಗುರುವಾಗಿ ಬಂದಿರುವಂತ ಯೇಸು ಕ್ರಿಸ್ತನನ್ನ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಯಾವಾಗ ಸೀಮೋನ್ ಪೇತ್ರನು ಆತನನ್ನ ಆಹ್ವಾನ ಮಾಡಿದಂತ ಸಮಯದಲ್ಲಿ ಆತನು ಉಪದೇಶ ಮಾಡುವುದನ್ನ ನಿಲ್ಲಿಸಿದ ಮೇಲೆ ಪೇತ್ರನಿಗೆ ಹೇಳ್ತಾ ಇದ್ದಾನೆ. ಪೇತ್ರ ಅವರೆಲ್ಲರದ್ದು ಜೊತೆಗಾರರು ಏನ್ ಮಾಡ್ತಾ ಇದ್ದಾರೆ? ಅವ್ರ ಕೆಲಸ ಏನು? ಬೆಸ್ತರು. ಏನ್ ಮಾಡುವಂತ ಕೆಲಸ? ಮೀನು ಹಿಡಿಯುವ ಕೆಲಸ. ಮೀನು ಹಿಡಿಯೋದು, ವ್ಯಾಪಾರ ಮಾಡೋದು, ಮನೆಯಲ್ಲಿ ಊಟ ಮಾಡ್ಕೊಂಡು ಚೆನ್ನಾಗಿರೋದು, ಅದೇ ಕೆಲಸ ಅವ್ರದ್ದು. ಯಾರ್ದು? ಪೇತ್ರ, ಯೋಹಾನ, ಯಾಕೋಬ, ಜೆಬೆದಾಯನ ಮಕ್ಕಳು, ಇವರೆಲ್ಲ ಬರೇ ಅದೇ ಕೆಲಸ ಪ್ರಿಯರೇ. ಆ ಸಮಯದಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ? ರಾತ್ರಿ ಟೈಮ್ ಹೋಗ್ಯಾರೆ. ನೈಟ್ ಡ್ಯೂಟಿ ಅವ್ರದ್ದು, ಡೇ ಟೈಮ್ ಅಲ್ಲ. ಯಾವಾಗ್ರಿ? ನೈಟ್ ಡ್ಯೂಟಿ ಹೋಗ್ಯಾರ. ಊಟ ಮಾಡ್ಕೊಂಡು ಚೆನ್ನಾಗಿ, ಆಯ್ತಪ್ಪ ಇವತ್ತು ಒಳ್ಳೆ ಮೀನುಗಳು ಸಿಗ್ತಾವ, ನಾಳೆ ನಾವು ಇಂತಿಂಥದ್ದು ತಗೊಬೇಕು. ಹೆಣ್ಮಕ್ಳು ಬರೀ ಬಂಗಾರ ಅಂತಿದಾರ, ಬಂಗಾರ ತಗೊಬೇಕು, ಬಟ್ಟೆಗಳು ತಗೊಬೇಕು, ಇನ್ನೊಂದು ತಗೊಬೇಕು. ಅವ್ರ ಆಲೋಚನೆಗಳಿಗೆ ಏನೇನಿತ್ತು? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮನುಷ್ಯನಿಗೇನ್ರಿ ನಮ್ಮಂಗೆ ಅವ್ರು ಏನು ಬೇರೆ ಅಲ್ಲ. ಹಲ್ಲೆಲೂಯಾ. ನೀವು ಮತ್ತೆ ಅವ್ರು ಏನು ಬೇರೆ ರೀತಿಯಿಂದ ಇರ್ತಾರೆ ಅಂತ ಅನ್ಕೊಂಬೇಡ್ರಿ. ಎಲಿಯನು ನಮ್ಮಂತ ಸ್ವಭಾವವುಳ್ಳವನಾಗಿಯೇ ಇದ್ದನು ಎಂಬುದಾಗಿ. ಹಲ್ಲೆಲೂಯಾ. ಅವ್ರು ಏನೇನೋ ಆಲೋಚನೆಗಳನ್ನ ಮಾಡ್ಕೊಂಡಿದ್ದಾರೆ. ಸಾಯಂಕಾಲ ಏರಿದ್ರು ಡ್ಯೂಟಿಗೆ, ಬಲೆಗಳನ್ನ ಹಾಕ್ತಾ ಇದ್ದಾರೆ, ತೆಗಿತಾ ಇದ್ದಾರೆ. ಒಂದು ಮೀನು ಕೂಡ ಸಿಗಲಿಲ್ಲ. ರಾತ್ರಿ ಎಲ್ಲ ಏನ್ ಮಾಡಿದ್ರಂತೆ? ಪ್ರಯಾಸ ಪಟ್ರು. ಹಲ್ಲೆಲೂಯಾ. ಅವರು ಹೆಂಗ್ರಿ? ಅವ್ರ ಕೆಲಸ ಏನು? ವೃತ್ತಿ ಏನು? ವೃತ್ತಿಯಿಂದ ಅವ್ರು ಏನಾಗಿದ್ದಾರೆ? ಬೆಸ್ತರಾಗಿದ್ದಾರೆ. ಅವ್ರ ಜೀವನೋಪಾಯಕ್ಕಿರ್ತಕ್ಕಂಥ ಅದು ಯಾವುದು? ಮೀನು ಹಿಡಿಯುವಂಥದ್ದು. ಎಷ್ಟು ವರ್ಷಗಳಿಂದ ಅದನ್ನ ಮಾಡ್ಕೊಂತ ಬಂದಿದ್ದಾರೆ. ಆದರೆ ಆ ರಾತ್ರಿ ಅವರು ಅಂದುಕೊಂಡ ರಾತ್ರಿಯಾಗಿ ಅದು ಇರಲಿಲ್ಲ. ಹಲ್ಲೆಲೂಯಾ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರೆಲ್ಲ ಪ್ರಯಾಸ ಪಟ್ಟು ಬೆಳಗ್ಗೆ ಆದಮೇಲೆ, ಇವತ್ತು ನಮಗೆ ದಿವಸ ಸರಿಗಿಲ್ಲಪ್ಪ, ಎಲ್ಲರಿಗೆ ಅದೇ ಹೇಳ್ತಿ, ದಿವಸ ಸರಿಗಿಲ್ಲಪ್ಪ ಇವತ್ತು, ಎಲ್ಲ ನಾವು ಅನ್ಕೊಂಡಿದ್ದೊಂದು ಆಗಿದ್ದು ಒಂದು. ಅವರು ಕೂಡ ಅನ್ಕೊಂಡು ಏನು ಮಾಡ್ತಾ ಇದ್ದಾರೆ? ಬೆಳಗ ಮುಂಜಾನೆ ಏನು ಮಾಡ್ತಾರೆ? ಕೆಲಸ ಆದಮೇಲೆ ಏನು ಮಾಡ್ತಾರೆ? ಸಾಮಾನುಗಳನ್ನು ತೊಳಿತಿರ್ತಾರೆ. ರೊಟ್ಟಿ ಮಾಡಿದ ಮೇಲೆ ನೀವೇನು ಮಾಡ್ತೀರಿ? ಬಂಡೆನ ತೊಳಿತೀರಿ, ಕ್ಲೀನ್ ಮಾಡ್ತೀರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮೇಷನ್ರಾದ್ರೆ ಏನು ಮಾಡ್ತಾರೆ? ಕರ್ನಿ, ಮಟ್ಗಲ್, ಬಾಂಡ್ಲಿ ಅಂತಲ್ಲ. ಚಿಕ್ಕರು ಇರ್ಬೇಕಾದ್ರೆ ಬಾಡ್ಲಿ ಅಂದ್ರಪ್ಪ ಅವ್ರು ಏನು ಮಾಡ್ತಾ ಇದ್ರು? ಯಾರಿಗೆ ಕಲ್ತಿದ್ರು ಬಾಡ್ಲಿ ಅಂತ? ಈ ಬೆಂಗಳೂರಿಗೆ ಒಂದೊಂದು ವರ್ಡ್ಗಳು ಏನಾಗಿದಾವ್ರಿ. ನಾವು ಫಸ್ಟಿಗೆ ಕೇಳಿದಾಗ ಬಾಪು ರಮೇಶ್ ಅಣ್ಣ ಅದೇ ಏನಾದ್ರು ಅಂದರೆ ಕಟ್ಟೋದಕ್ಕೆ ಬಂದಿದ್ರು, ಬಾಂಡ್ಲಿ ಕೊಡು ಹೆಂಗಪ್ಪ, ಜಲ್ದಿ ಬಾಂಡ್ಲಿ ಕೊಡು ಅಂತ. ಹಾಲು ಎಲ್ಲಪ್ಪ ಇದು ಬಾಂಡ್ಲಿ ಅಂತ. ಹಲ್ಲೆಲೂಯಾ. ನಂಗೆ ಗೊತ್ತೇ ಇಲ್ಲ ಬಾಂಡ್ಲಿ ಅಂತಾರೆ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್. ನಾವು ಚಿಕ್ಕವರಿರ್ಬೇಕಾದ್ರೆ ಯಾರಾದ್ರೂ ಫುಲ್ಲು ಕ್ಲೀನ್
ತಲೆ ಬೋಳ್ಸ್ಕೊಳ್ರೆ ಅವ್ರಿಗೆ ಏನು ಮಾಡ್ತಿದ್ರಿ, ಅವ್ರನ್ನ ಏನಂತೀವಿ ಆಟ ಆಡ್ಸಕ್ಕೆ ಏನಂತಿದ್ವಿ, ಬೋಳ್ತಲೆ ಅಂತಿದ್ವಿ, ಬಾಂಡ್ಲೆ ಅಂತಿದ್ವಿ, ಗಾಂಧಿ ತಾತ ಅಂತಿದ್ವಿ. ನಮ್ಮ ಶಾಂತ ಗಾಂಧಿ ತಾತ ಅಂತಿದ್ವಿ. ಆ ಬಾಂಡ್ಲೆಗಳನ್ನ ಏನು ಮಾಡ್ತಾರೆ, ಕ್ಲೀನ್ ಮಾಡ್ತಾರೆ. ಕೆಲಸ ಆದ್ಮೇಲೆ ಪ್ರತಿಯೊಬ್ಬರು ಕೂಡ ಅವರ ಸಾಮಾನುಗಳನ್ನ ಏನು ಮಾಡ್ತಾರೆ, ಕ್ಲೀನ್ ಮಾಡ್ತಾರೆ. ಇವರು ಕೂಡ ಏನ್ ಮಾಡ್ತಾ ಇದ್ದಾರೆ, ಸಾಮಾನುಗಳನ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ಅವ್ರ ಸಾಮಾನು ಯಾವುದು, ಮೀನು ಹಿಡಿಯೋದಕ್ಕಾಗಿ ಬಲೆಗಳು. ಆ ಬಲೆಗಳನ್ನ ತೊಳೆದು ಆಯ್ತು ಮನೆಗೆ ಹೋಗ್ಬೇಕಂತೇಳಿ ಎಲ್ಲ ರೆಡಿ ಆಗ್ಯಾರ. ಏನಪ್ಪ ಸ್ವಾಮಿ ವಾಕ್ಯ ತಗೊಂಬಿಟ್ಟ ಹೇಳಿದ ನಾವೆಲ್ಲ ತೊಳೆದು ನಿಂತ್ಕೊಂಡಿವಿ, ಇರ್ಲಿ ಮತ್ತೆ ನಮ್ಮದು ಅಡುಗು ಅಂತೇಳಿ ಏನ್ ಮಾಡ್ತಾ ಇದಾರೆ, ಅಂದುಕೊಳ್ತಾ ಇದ್ದಾರೆ ಪ್ರಿಯರೇ. ಸ್ವಾಮಿ ಒಂದು ಮಾತು ಹೇಳಿಬಿಟ್ರಿ, ಏನಂತೇಳಿ, ಸಿಮೋನನ್ನೇ ನಡೀರಿ, ಮೀನಿನ ಬೇಟೆಗಾಗಿ ನಾವು ಹೋಗೋಣ ಅಂತೇಳಿ. ಹಲ್ಲೆಲೂಯಾ. ಪೇತ್ರ ಹೇಳ್ತಾ ಇದ್ದಾನೆ, ಗುರುವೇ ನಾವು ರಾತ್ರಿ ಎಲ್ಲ ಕಣ್ಣಿಗೆ ನಿದ್ದೆ ಬರ್ಲಾರಂಗ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಏನ್ ಮಾಡಿವಿ, ಬಲೆ ಹಾಕಿವಪ್ಪ, ಸಮಯನೇ ಇಲ್ಲ, ಹಂಗೆ ಹಾಕಿದ್ದು ಒಂದು ಕೂಡ ಮೀನು ಸಿಗಲಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆದರೆ ನಿನ್ನ ಮಾತಿನ ಮೇರೆಗೆ ಈಗ ಬಲೆಗಳನ್ನ ಹಾಕುತ್ತೇವೆ. ಇದು ಬಹಳ ಮುಖ್ಯ. ಹಲ್ಲೆಲೂಯಾ. ಸ್ವಾಮಿಯನ್ನ ಆಹ್ವಾನ ಮಾಡಿದಂತ ಸಮಯದಲ್ಲಿ, ಆತನನ್ನ ಒಳಗಡೆ ಕರೆದುಕೊಂಡಂತ ಸಮಯದಲ್ಲಿ ಆ ದೋಣಿ ಹೆಂಗಿತ್ತು, ಖಾಲಿ ಅಲ್ಲ, ಏನು ಇಲ್ಲ. ಹಲ್ಲೆಲೂಯಾ. ಎಲ್ಲ ಖಾಲಿ ಆಗಿದೆ. ಆ ಸಮಯದಲ್ಲಿ ಯೇಸುವನ್ನ ಆಹ್ವಾನ ಮಾಡಿದ ಪೇತ್ರ. ಹಲ್ಲೆಲೂಯಾ. ಪೇತ್ರ ಸುಮ್ಮನೆ ಆಹ್ವಾನ ಮಾಡಿಲ್ಲ. ಪೇತ್ರ ಎಲ್ಲಿ ಕರ್ಕೊಂಡು ಹೋಗ್ಯಾನ, ಮೊದಲೇ ಅತ್ತೆ ಮನೆಗೆ ಕರ್ಕೊಂಡು ಹೋಗ್ಯಾನ. ಅತ್ತೆಗಿರುವಂತ ಜ್ವರ ಒಂದೇ ಸಲ ಟಪ್ ಅಂತೇಳಿ ಏನಾಗ್ಬಿಡ್ತು, ಹೋಗ್ಬಿಡ್ತು. ಅದ್ರ ಸಲಗೆ ಪೇತ್ರ ಇರ್ಲಿ, ಗುರು ಬಂದ್ರೆ ಏನಾದ್ರು ಅದೃಷ್ಟ ಹೊಡಿತೇನ ಅಂತೇಳಿ ಅನ್ಕೊಂಡು ಆಹ್ವಾನ ಮಾಡ್ಯದ. ಪ್ರೇಸ್ ದಿ ಲಾರ್ಡ್. ಅಲ್ಲಿ ನಾವು ನೋಡ್ತಾ ಇದ್ದೆ, ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ನಡೀರಿ ಮೀನಿನ ಬೇಟೆಗಾಗಿ ಹೋಗೋಣ ಅಂತೇಳಿ ಹೋಗ್ತಾ ಇದಾರೆ ಪ್ರಿಯರೇ. ಆಯ್ತಪ್ಪ, ದೊಡ್ಡ ತೇಳನ ಯಾಕೆ ಸುಮ್ಮನೆ ಒಲ್ಲೆ ಅನ್ನಬಾರ್ದು ಅಂತೇಳಿ ಹೋಗೋಣ ಅಂತೇಳಿ ಅದೇ ಬಲೆಗಳನ್ನು ತಗೊಂಡು ಅದೇ ಹಡಗಿನಲ್ಲಿ ಅದೇ ಬೆಸ್ತರು ಅದೇ ಸಮುದ್ರದಲ್ಲಿ ಏನ್ ಮಾಡ್ತಾ ಇದಾರೆ, ಹೋಗ್ತಾ ಇದ್ದಾರೆ. ಆಯ್ತು, ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀವಿ. ನಮ್ಗೆ ಗೊತ್ತದ ಇಲ್ಲಿ ಮೀನಾ ಇಲ್ಲ, ಅದೇ ಮೀನುಗಳು ಇಲ್ಲ, ಹಿಂಗೆ ಬರ್ತೀವಿ ನಾವು. ನಮ್ಗೆ ಗೊತ್ತದ, ಗುರುವಿಗೆ ಗೊತ್ತಿಲ್ಲ, ಆದ್ರೂ ಗುರುವಿನ ಮಾತು ಮೀರ್ಬಾರ್ದು, ದೊಡ್ಡ ತಾತ ಅಂತೇಳಿ ಏನು ಮಾಡಿದ್ರು, ಕರ್ಕೊಂಡು ಹೋದ್ರಿ. ಸ್ವಾಮಿಯವರು ಹೇಳಿದ್ರು, ಆಳವಾಗಿ ನೀನು ನಡೆಸುವಂತೆ, ಆಳವಾದಂಥ ಸ್ಥಳಕ್ಕೆ ನಡೆಸು ಎಂಬುದಾಗಿ ಹೋದ್ರು. ಆಳ ನೋಡ್ಯಾರ, ಸಮೀಪ ನೋಡ್ಯಾರ, ಸಮುದ್ರ ಎಲ್ಲ ತಿರುಗಾಡ್ಯಾರ. ಹಲ್ಲೆಲೂಯಾ. ಆಯ್ತು, ಸ್ವಾಮಿ ಹೇಳಿನಂತ ಆಳವಾದ ಸ್ಥಳಕ್ಕೆ ಹೋದ್ರು. ಅಲ್ಲಿ ಆವಾಗ ಬಲೆಗಳನ್ನು ಹಾಕ್ರಿ ಅಂತೇಳಿ ಹೇಳಿದ್ರು. ಒಂದೇ ಮಾತು, ಏನಂತ, ಬಲೆಗಳನ್ನು ಹಾಕ್ರಿ ಅಂತೇಳಿ ಹೇಳಿದ್ರು. ಬಲೆಗಳನ್ನು ಹಾಕಿ ಹಿಂಗೆ ತೆಗಿಬೇಕಂತಾರ, ಬರೋಲ್ತಾರ. ಹಲ್ಲೆಲೂಯಾ. ಅನ್ಕೊಂಡ್ರೆ ಆಳವಾಗಿ ಹೋಗಿವಲ್ಲ, ಕೆಳಗಡೆ ಏನಾದ್ರು ಒಂದು ಕಲ್ಲಿನ ಬಂಡಿಗಿದೆ ಸಿಗಾಕೊಂಡದೇನೋ ಅಂತೇಳಿ ಇನ್ನೊಂದ್ಸರಿ ಅನ್ನಕತ್ತಾರೆ, ಕಟ್ಟಿಗೆ ಸಿಗಾಕೊಂಡದೇನೋ ಅನ್ಕೊಂಡ್ರು. ಕೆಳಗಡೆ ಮರಗಳು ಬೆಳೆದಿರ್ತಾರೆ. ನೀವು ಡಿಸ್ಕವರಿ ಚಾನಲ್ ನೋಡ್ರಿ, ಸಮುದ್ರದಾಗ ಹೆಂಗಿರುತ್ತೆ ಅಂತೇಳಿ ತೋರಿಸ್ತಾರೆ. ಹಲ್ಲೆಲೂಯಾ. ಅದ್ರಂಗ ಏನೋ ಒಂದು ಸಿಗಾಕೊಂಡದ ಅಂತೇಳಿ ಅನ್ಕೊಳತಾ ಆಗ್ತಾ ಇದಾರೆ. ಹಾಕುವಾಗನೂ ಅವ್ರಿಗೆ ಗ್ಯಾರಂಟಿ ಇಲ್ಲ, ಯಾಕಂದ್ರೆ ಎಲ್ಲ ನೋಡ್ಯಾರಿಲ್ರಿ ನಾಗರಾಜರೇ, ಎಲ್ಲ ನೋಡ್ಯಾರ. ಆದ್ರೆ ಪ್ರಯೋಜನ ಇಲ್ಲ ಅಂತೇಳಿ ಏನೋ ಮಾತಿಗೆ ಹಾಕ್ಬೇಕಂತೇಳಿ ಹಾಕ್ಯಾರ. ಯಾವಾಗ ಯೇಸುವಿಗೆ ಆಹ್ವಾನ ಮಾಡಿದ್ರು, ಆಹ್ವಾನ ಮಾಡಿದಂಥ ಸಮಯದಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವ್ರು ಹಿಂಗೆ ಎಳಿತಾ ಇದ್ದಾರೆ. ಎಳೆದಕ್ಕಾಗ್ಲಿಲ್ಲ, ಇನ್ನೊಬ್ಬರನ್ನ ಕರಿತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಇನ್ನೊಬ್ಬರನ್ನ ಕರೆದು ಬಲೆಗಳನ್ನ ಎಳೆದಾಗ 2 ದೋಣಿಗಳು, ಎಷ್ಟು ದೋಣಿಗಳು ಅಲ್ಲಿ, 2 ದೋಣಿಗಳು ಇರೋದು. 2 ದೋಣಿಗಳು ಮುಳುಗುವಷ್ಟು ಏನ್ ಸಿಕ್ಕುವಂತೆ, ಮೀನುಗಳು ಸಿಕ್ಕವು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನು ನೆನೆಸ್ತೀನಿ 17ನೇ ಅಧ್ಯಾಯದಲ್ಲಿ 27ನೇ ವಚನ ಅನ್ಸುತ್ತೆ, ಅಲ್ಲಿ ನೋಡ್ತೀವಿ, ಪೇತ್ರನು ಹೇಳ್ತಾನೆ. ಪೇತ್ರನಿಗೆ ಸ್ವಾಮಿಯವರು ಹೇಳ್ತಾರೆ ಏನಂತೇಳಿ, ಟ್ಯಾಕ್ಸ್ ಹತ್ತರ ಬಂದಿರ್ತಾರೆ. ಹಲ್ಲೆಲೂಯಾ. ಟ್ಯಾಕ್ಸ್ ಬಿಲ್ ಕಲೆಕ್ಟರ್ ಬಂದಿರ್ತಾರೆ. ಕಲೆಕ್ಟ್ ಮಾಡ್ಕೊಳ್ಳೋ ಒಂದು ಸಮಯದಾಗ ಅವಾಗ ನಿಮ್ಮ ಟ್ಯಾಕ್ಸ್ ಏನೈತಪ್ಪ ಮತ್ತೆ ಕೊಡು ಗುರು ಅಂತೇಳಿ ಕೇಳ್ತಾರೆ. ಅವಾಗ ಸ್ವಾಮಿಯವರು ಹೇಳ್ತಾರೆ, ಕೊಡೋದು ಒಳ್ಳೇದ ಬೇಡ ಅಂತೇಳಿ, ಆದ್ರೆ ಇವ್ರು ನಮ್ಮ ನಿಮಿತ್ತವಾಗಿ ಮತ್ತೆ ಬೇಸರಗೊಳ್ಳಬಾರದು, ಕೊಡೋಣ ಅಂತೇಳಿ ಏನ್ ಮಾಡ್ತಾರೆ, ಹೇಳ್ತಾರೆ, ಪೇತ್ರ ನೀವು ಹೋಗಿ ಸಮುದ್ರದಾಗ ಹೋಗಿ ಏನು ಮಾಡಿ, ನೀನು ಗಾಳ ಹಾಕಿದಾಗ ನೀನು ಫಸ್ಟ್ ಒಂದು ಮೀನು ಸಿಗುತ್ತೆ. ಸಿಕ್ಕಿದ ಮೇಲೆ ಅದನ್ನು ಬಾಯನ್ನು ತೆಗೆದ್ರೆ ನಿನಗೇನು ಸಿಗುತ್ತೆ, ಹಣ ಸಿಗುತ್ತೆ. ಅಲ್ಲಲ್ಲಿ ಏನು ಸಿಗುತ್ತೆ, ಹಣ ಸಿಗುತ್ತೆ. ಆ ಹಣ ಒಂದು ನಂದು ನಿಂದು ಅಂತೇಳಿ ಇಬ್ಬರದು ಅಂತೇಳಿ ಏನು ಮಾಡ್ಬಿಡು, ನೀನು ಕಟ್ಟಿಬಿಡು ಅಂತೇಳಿ. ಹಲ್ಲೆಲೂಯಾ. ನೇರವಾಗಿ ಪೇತ್ರ ಹೋಗಿದ, ಗಾಳ ಹಾಕಿದ, ಆ ಮೀನು ದೂರದಿಂದ ಬರ್ತಾ ಇದೆ. ಯಾಕಂದ್ರೆ ಸ್ವಾಮಿಯವರು ಕಾರ್ಯ ಒಪ್ಪಿಸಿದ್ದಾರೆ. ಹಲ್ಲೆಲೂಯಾ. ಯಾಕಂದ್ರೆ ಆತ ದೇವರು
ಪ್ರಪಂಚವನ್ನೆಲ್ಲ ಆತನೇನು ಮಾಡುವಂತ ಆತನಾಗಿದ್ದಾನೆ, ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವಂತ ಆತನಾಗಿದ್ದಾನೆ. ಹಲ್ಲೆಲೂಯಾ. ಆತನಿಗೆ ಹೇಳಿದ ಆ ಹೋದ ಸಮಯದಲ್ಲಿ ಆ ಒಂದು ಮೀನಿನ ಬಾಯಲ್ಲಿ ಏನಿತ್ತು, ರೊಕ್ಕ ಸಿಕ್ತು ಪ್ರಿಯರ. ಮತ್ತೆ ಪೇತ್ರ ದಾರಿ ತಪ್ಪಿದಂತ ಸಮಯದಲ್ಲಿ ಸುಳ್ಳು ಹೇಳುವುದಕ್ಕಿಂತ ಮುಂಚಿತವಾಗಿ 3 ಸಾರಿ ಏನಾಗುತ್ತೆ, ಕೋಳಿ ಕೂಗುತ್ತೆ. ಏನಾಗತ್ರಿ, ಕೋಳಿ ಕೂಗುತ್ತೆ. ನೀನು ಯಾರಂತೇಳಿ ಗೊತ್ತೇ ಇಲ್ಲ ಅಂತೇಳಿ ನೀನೇ ಹೇಳ್ತೀಯ ಅಂತೇಳಿ ಹೇಳ್ತಾರೆ. ಅದರಂಗೆ 3 ಸಾರಿ ಹೇಳಿದ ಮೇಲೆ ಕೋಳಿ ಅದು ಕೂಗ್ಬೇಕಂತೇಳಿ ಅನ್ಕೊಂತಿತ್ತೇನ. ಆದ್ರೆ ಏನಾಗ್ತಾ ಇತ್ರಿ, ಪೇತ್ರ ಹೇಳವಲ್ಲ, 2 ಸರಿ ಹೇಳ್ಬಿಟ್ಟಾನ, ಇನ್ನೊಂದ್ಸರಿ ಹೇಳ್ಬೇಕು. ಅಲ್ಲ, ಕೋಳಿ ಏನಾಗ್ಲಿಲ್ಲ, ಕೂಗಲಿಲ್ಲ. ಯಾಕೆ ಕೂಗಲಿಲ್ಲ? ಪೇತ್ರನು ಹೇಳೋವರೆಗೂ ಕೂಡ ಕೋಳಿ ಕೂಗುವುದಕ್ಕೆ ದೇವರ ಅಪ್ಪಣೆ ಕೊಡಲಿಲ್ಲ. ಆತನ ದೇವರು ಜೀವರಾಶಿಗಳ ಮೇಲೆ ಆತನಿಗೆ ಅಧಿಕಾರ ಇದೆ. ಅಪ್ಪರು ಒಂದ್ಸರಿ ವಾಕ್ಯ ಹೇಳ್ತಾ ಇರ್ಬೇಕಾದ್ರೆ ಹೇಳಿದ್ರು, ಈ ಪ್ರಸಂಗ ಮಾಡ್ತಾ ಇರ್ಬೇಕಾದ್ರೆ ಏನಂತ ಹೇಳಿದ್ರು ಅಂದ್ರೆ, ನೆನಪು ಬರ್ತಾ ಇದ್ ನನಗೆ. ಏನಂತೆ, ಯಾವಾಗ ದಡದಲ್ಲಿ ನಿಂತುಕೊಂಡು ಯೇಸು ಸ್ವಾಮಿ ಅವರು ವಾಕ್ಯಗಳನ್ನು ಹೇಳ್ತಾ ಇದ್ರು, ಆ ವಾಕ್ಯಗಳನ್ನು ಕೇಳುವುದಕ್ಕಾಗಿ ಆ ಮೀನುಗಳು ಕೂಡ ಏನ್ ಮಾಡಿದ್ವಂತೆ, ಆ ಸ್ಥಳಕ್ಕೆ ಓಡಿ ಓಡಿ ಬಂದುವಂತೆ. ಹಲ್ಲೆಲೂಯಾ. ಯಾವಾಗ ನಮಗೆ ಸಿಗಬೇಕು ಆ ಮಹಾ ಭಾಗ್ಯ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದ್ದೇವೆ ಸ್ಪಷ್ಟವಾಗಿ, ಅವರು ಖಾಲಿ ಆಗಿದ್ರು, ಅವರನ್ನ ದೇವರು ತುಂಬಿ ತುಳುಕುವ ಹಾಗೆ ಮಾಡಿದ್ರು ಪ್ರಿಯರೇ. ಒಂದೇ ಕಾರಣ, ಅವರು ಯೇಸುವನ್ನ ಆಹ್ವಾನ ಮಾಡಿದ್ರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸುವನ್ನ ನೀನು ಆಹ್ವಾನ ಮಾಡುವುದೇ ಆದರೆ ನಿನ್ನ ಜೀವಿತವನ್ನ ದೇವರು ಹೆಂಗ್ ಮಾಡ್ತಾರೆ, ತುಂಬಿ ತುಳುಕುವಂತೆ ಮಾಡ್ತಾರೆ. ಹೆಂಗ್ ಮಾಡ್ತಾರೆ? ತುಂಬಿ ತುಳುಕುವಂತೆ. ನೀನು ಖಾಲಿಯಾಗಿರೋದಿಲ್ಲ, ನಿನ್ನನ್ನ ದೇವರು ಅಭಿವೃದ್ಧಿ ಪಡಿಸ್ತಾರೆ. ನಾನು ನಿನಗೆ ವೃದ್ಧಿ ಮಾರ್ಗವನ್ನ ಬೋಧಿಸಿ ನಿನ್ನನ್ನ ಉನ್ನತ ಸ್ಥಿತಿಗೆ ತರ್ತೇನೆ ಎಂಬುದಾಗಿ ಹೇಳುತ್ತೆ ವಾಕ್ಯ. ಹಲ್ಲೆಲೂಯಾ. ಯಾವ ಬೋಧನೆಯನ್ನು ಹೇಳ್ತಾರೆ ನಮಗೆ? ವೃದ್ಧಿ ಮಾರ್ಗದ ಬೋಧನೆ. ಅಭಿವೃದ್ಧಿ ಆಗಬೇಕಾದ್ರೆ ಯಾವ ರೀತಿಯಾಗಿ ನಾವು ಇರಬೇಕು, ನಂಬಿದ್ರೆ ಖಂಡಿತವಾಗಿ ಆಗುತ್ತೆ, ನಂಬಲಾರ್ದಿದ್ರೆ ಏನು ಆಗಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಲೂಕನ್ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಅನ್ಸುತ್ತೆ, ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇನ್ನೊಬ್ಬರು ಯೇಸು ಸ್ವಾಮಿಯವರನ್ನ ಮನೆಗೆ ಆಹ್ವಾನ ಮಾಡಿದ್ರು. ಕೊನೆಯದಾಗಿ ಆಯ್ತು, ನಾನು ಮುಗಿಸ್ತೀನಿ. ಓದ್ತೀರ ಒಂದ್ಸರಿ? 40 ಇರುತ್ತೆ. 38ರಿಂದ. ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ತಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನ ಕೇಳುತ್ತಿದ್ದಳು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಬೆಥಾನ್ಯ ಎನ್ನುವಂತ ಸ್ಥಳಕ್ಕೆ ಹೋದಂತ ಸಮಯದಲ್ಲಿ ಒಂದು ಕುಟುಂಬದವರು ಯೇಸು ಸ್ವಾಮಿಯವರನ್ನ ಏನ್ ಮಾಡಿದಾರ್ರಿ, ಆಹ್ವಾನ ಮಾಡಿದ್ದಾರೆ. ಆ ಕುಟುಂಬದ ಯಜಮಾನಿ ಹೆಸರೇನು? ಮಾರ್ತಳು. ಹೆಸರೇನ್ರಿ? ಮಾರ್ತಳು. ಸ್ವಾಮಿ, ನೀನ್ ನನ್ನ ಮನೆಗೆ ಬರಬೇಕು ಅಂತೇಳಿ ಏನ್ ಮಾಡಿದ್ಲು, ಕರೆಸ್ಕೊಂಡ್ಲು ಪ್ರಿಯರೇ. ಕರೆಸ್ಕೊಂಡ ಮೇಲೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ ವಾಕ್ಯದಲ್ಲಿ, ಆಕೆಗೆ ಒಬ್ಬ ತಂಗಿ ಇದ್ದಳು ಮತ್ತೊಬ್ಬ ತಮ್ಮನಿದ್ದ. ತಂಗಿ ಹೆಸರು ಮರಿಯಳು, ತಮ್ಮನ ಹೆಸರು ಲಾಜರ್ ಎಂಬುದಾಗಿ. ಹಲ್ಲೆಲೂಯಾ. ಆ ಆಹ್ವಾನ ಮಾಡಿದಂತ ಸಮಯದಲ್ಲಿ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕುಟುಂಬದಲ್ಲಿ ಮನೆಯಲ್ಲಿ ಏನಾಗಿದೆ, ಸಂಭ್ರಮದ ವಾತಾವರಣ. ಎಲ್ಲರೂ ನುಗ್ಗಲಾಗಿ ಆ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಆಹ್ವಾನ ಮಾಡಿರ್ತಕ್ಕಂಥ ಮನೆ ಯಜಮಾನಿ ಏನ್ ಮಾಡ್ತಾ ಇದ್ದಾಳ್ರಿ, ಗೊಣಗಾಡ್ತಾ ಇದ್ದಾಳೆ, ಸಣಗಾಡ್ತದೆ. ಎಷ್ಟು ಜನರು ಬಂದ್ಬಿಟ್ರಪ್ಪ ಸ್ವಾಮಿಯವರು ಬಂದ ಸಲುವಾಗಿ. ಇವರಿಗೆಲ್ಲ ಹೆಂಗ ನಾನು ಅಡಿಗೆ ಮಾಡಲಿ, ಯಾವ ರೀತಿಯಾಗಿ ಸೇವೆ ಮಾಡಲಿ, ನೀರಿನ ವ್ಯವಸ್ಥೆ, ಆ ವ್ಯವಸ್ಥೆ, ಈ ವ್ಯವಸ್ಥೆ, ಏನೆಲ್ಲವುಗಳನ್ನ ಆಕೆ ಏನ್ ಮಾಡ್ತಾ ಇದ್ದಾಳ್ರಿ ಅಂದುಕೊಂಡು ಬೇಸರದ ಮಾತುಗಳನ್ನ ಮಾತಾಡ್ತಾ ಇದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ. 3ನೇದಾಗಿ ನಾವು ನೋಡ್ತಾ ಇದ್ದೇವೆ, ಯೇಸುವನ್ನ ನೀನು ಆಹ್ವಾನ ಮಾಡುವುದೇ ಆದರೆ ಬೇರ್ಪಡಲಾಗದಂತ ಒಂದು ಭಾಗವನ್ನ ನೀನು ಏನ್ ಮಾಡ್ತೀಯಾ, ಹೊಂದಿಕೊಳ್ತೀಯ. ಅದುವೇ ದೇವರ ಸನ್ನಿಧಾನ, ದೇವರ ಶಾಶ್ವತವಾಗಿರ್ತಕ್ಕಂಥ ಸಂಬಂಧ, ದೇವರ ವಾಕ್ಯವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಮಾರ್ತಳು ಏನ್ ಮಾಡ್ತಾ ಇದ್ದಾಳೆ, ಆಕೆ ಸೇವೆ ಜಾಸ್ತಿ ಆಗ್ಬಿಡ್ತು. ತಂಗಿ ಏನ್ ಮಾಡ್ತಾ ಇದ್ದಾಳೆ, ವಾಕ್ಯನೇ ಕೇಳ್ತಾ ಇದ್ದಾಳೆ. ಬರ್ರಿ ಆಕೆ ವಾಕ್ಯ ಕೇಳ್ಕೊಂಡ್ ಕುಂತ್ರೆ ಇಲ್ಲಿ ಮನೆ ಕೆಲಸ ಮಾಡೋದು ಯಾರು?
ಹಲ್ಲೆಲೂಯಾ. ನನಗೆ ಸಪೋರ್ಟಿವ್ ಆಗಿ ಇರ್ಬೇಕಾಗಿತ್ತಲ್ಲ, ನನಗೆ ಕೆಲಸ ಮಾಡ್ಬೇಕಾಗಿತ್ತಲ್ಲ. ಆಕೆ ಬರೇ ವಾಕ್ಯ ಕೇಳ್ತಾಳ, ನಾನು ಬರೇ ಅಡಿಗೆ ಮನೆಗೆ ಗದ್ದಲ ಮಾಡ್ತೀನಿ ಅಂತೇಳಿ ಆಕೆ ಏನು ಮಾಡ್ತಾ ಇದ್ದಾಳ್ರಿ, ಪಾತ್ರೆಗಳನ್ನ ಸೌಂಡ್ ಮಾಡ್ತಾ ಇದ್ದಾಳೆ. ಅವಳಿಗೆ ಗೊತ್ತಾಗೋದು ಪಾತ್ರೆಗಳು ಏನಾದ್ರು ಸೌಂಡ್ ಆಗ್ತಾ ಇದಾವೆ ಅಂದ್ರೆ ಅಡಿಗೆ ಮನೆ ಏನಾದ್ರು ಸ್ವಲ್ಪ ಎಫೆಕ್ಟ್ ಹೊಡೆದು ಅಂತೇಳಿ ಅರ್ಥ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಪಾತ್ರೆಗಳ ಮೇಲೆ ಸಿಟ್ಟು ಬರುತ್ತೆ. ಹಲ್ಲೆಲೂಯಾ. ಢಮಲ್ 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 ಅಂತೇಳಿ ನಾವು ಹಳೆ ಊರಾಗ ಇರ್ಬೇಕಾದ್ರೆ ಮಣ್ಣಿನ ಮನೇಲಿದ್ವಿ. ಏನಂತಾರೆ ಅನ್ನೋದು, ಅದಕ್ಕೇನಂತ, ಹತ್ತಿ ಕಟ್ಟಿಗೆ ಏನು ನೆರಿಕೆ ಕಟ್ಟಿದ್ದು ಅದಕ್ಕೆ ಏನಂತಾರೆ, ಮಣ್ಣಿನ ಎಂಡೆ, ಕೆಸರು ಮೆತ್ತಿದಂತ ಮನೆಯಲ್ಲಿದ್ದ ಸಮಯದಾಗ ಸಾಮಾನು ಇಡಕ್ಕೆ ಹಿಂಗೆ ಹೊಡೆದಿದ್ರ ನಮ್ಮ ಆ ಕಡೆ ಈ ಕಡೆ. ಅದ್ರ ಮೇಲೆ ಒಂದು ಮಣಿ ಇಟ್ಟಿದ್ರು. ಮಣಿ ಇಟ್ಟ ಮೇಲೆ ಸಾಮಾನುಗಳು ಅಮ್ಮ ಅಲ್ಲೇ ಇಡ್ತಾ ಇದ್ರು. ಮಧ್ಯರಾತ್ರಿಯಲ್ಲಿ ಬೆಕ್ಕು ಬರೋದು. ಯಾಕೆ? ಇಲಿಗಳೆಲ್ಲ ಬೇಟೆಯಾಡಕ್ಕೆ ಮಧ್ಯರಾತ್ರಿಯಲ್ಲಿ ಬರೋದು. ಅಲ್ಲೆಲ್ಲ ಭಾರಿ ಹಾವುಗಳು, ಭಾಳ ಹಾವುಗಳನ್ನು ನಾನು ಸಾಯಿಸಿದ್ದೀನಿ ಆ ಮನೆಯಲ್ಲಿದ್ದಾಗ. ಅಪ್ಪವರು ಕೂಡ ಕೆಲವೊಂದು ಟೈಮಲ್ಲಿ ನಿದ್ದೆ ಕೂಡ ಇರ್ತಿರ್ಲಿಲ್ಲ ಪ್ರೇರೆ. ಅಂತಹ ಒಂದು ಸ್ಥಿತಿ ಇತ್ತು ಆ ಸಮಯದಲ್ಲಿ. ಹಲ್ಲೆಲೂಯಾ. ಆ ಬೆಕ್ಕು ಬಂದು ಸ್ಟ್ರೇಟ್ ಆಗಿ ಅದ್ರ ಮೇಲೆ ಎಗರಿದ ತಕ್ಷಣ ಎಲ್ಲ ಸಾಮಾನುಗಳು ದುಬು 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 ಅಂತೇಳಿ ಸೌಂಡ್ ಮಾಡಿ ಬಿದ್ದ ತಕ್ಷಣ ಏನಾಗ್ತಾ ಇತ್ರಿ, ಎಲ್ಲರೂ ಎದ್ದಳು. ಲಾಲತ್ತ ಕಿರಿಚಿ ಬಿಡ್ತಿದ್ದೆ. ನನಗೆ ಭಾಳ ಅಂದ್ರೆ ಭಾಳ ಭಯ. ಹಲ್ಲೆಲೂಯಾ. ಜಗಳ ಅಂದ್ರೆ ಭಾಳ ಭಯ. ಶಬ್ದಗಳು ಆಗಿಬಿಟ್ರೆ ಭಯ ಜಾಸ್ತಿ ಆಗುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಮ್ಗೆ ವೈಲೆನ್ಸ್ ಅಂಬೋದು ಏನಿಲ್ಲ, ಇಷ್ಟ ಇಲ್ಲ. ನಾವು ಯಾವಾಗಲೂ ಕೂಡ ಹೆಂಗ್ರಿ, ಶಾಂತಿಕರವಾಗಿ ನಾವು ಇರಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಸಮಯದಲ್ಲಿ ಆ ಸಾಮಾನುಗಳ ಸಪ್ಪಳ ಕೇಳಿ ಏನಾಗ್ಬಿಡ್ತತ್ತು, ಭಯ ಆಗ್ಬಿಡ್ತತ್ತು. ಮಧ್ಯರಾತ್ರಿಯಲ್ಲಿ ಎಲ್ಲರ ಮಲಗಿದ ಸಮಯದಲ್ಲಿ ಬೆಕ್ಕು ಏನು ಮಾಡ್ತಾ ಇತ್ತು, ಅಟ್ಯಾಕ್ ಮಾಡ್ತಿತ್ತು. ಇದು ಏನು ಪ್ರಾಕೃತಿಕವಾಗಿರುವಂಥದ್ದು. ಆದರೆ ಮನೆ ಬೇಕಂತಲೇ ಸಾಮಾನುಗಳು ಸೌಂಡ್ ಆಗ್ತಾ ಇರ್ತವೆ. ಯಾವಾಗ? ಸಿಟ್ಟು ಬಂದಾಗ, ಮನಸ್ತಾಪಗಳು ಬಂದಾಗ. ಆ ಸಮಯದಲ್ಲಿ ಈಕೆ ಏನು ಮಾಡ್ತಾ ಇದ್ದಾಳೆ, ಪಾತ್ರೆಗಳನ್ನ ಇಳಿಸ್ತಾ ಇದ್ದಾಳೆ, ಒಳಗಿನಿಂದ ಮಾತಾಡ್ತಾ ಇದ್ದಾಳೆ. ಸ್ವಾಮಿ, ನಿನಗೆ ಸ್ವಲ್ಪ ಆದ್ರೆ ಐತಿಲ್ಲಪ್ಪ. ಆಕೆ ಬರೇ ವಾಕ್ಯ ಕೇಳಕತ್ತಾಳೆ ಅವಾಗ್ಲಿಂದ. ಅಡಿಗೆ ಮಾಡಕ್ಕೆ ಸ್ವಲ್ಪ ಸಹಾಯ ಮಾಡಂತ ಹೇಳಕ್ ಬರಲ್ಲ ಅಂತೇಳಿ ಹೇಳಿದಾಗ ಸ್ವಾಮಿಯವ್ರು ಒಂದೇ ಮಾತು ಹೇಳ್ತಾರೆ. ಏನಂತೇಳಿ, ಮಾಡ್ತಾಳೆ. ಯಾಕಂದ್ರೆ ಒಂದ್ಸರಿ ಹೇಳಿದ್ರೆ ಕೇಳಿಸಿಲ್ಲ ಆಕೆ. ಹೇಳ್ರಿ, ಒಂದ್ಸರಿ ಹೇಳಿದ್ರ ಕೇಳಿಸಿಲ್ಲ. ಅದ್ರ ಸಲುವಾಗಿ ಮಾಡ್ತಾಳೆ. ನೀನು ಸೇವೆ ವಿಷಯದಲ್ಲಿ ಬಹಳ ಏನಂತೆ ಗಡಿಬಿಡಿಯಲ್ಲಿ ಇದ್ದೀ. ಹಲ್ಲೆಲೂಯಾ. ದೇವ್ರು ನಂಬಿದ ಮೇಲೆ ಗಡಿಬಿಡಿ ಇರಬಾರ್ದು. ಒಂದ್ಸರಿ ನಿಮ್ ಗಡಿಬಿಡಿ ಗಂಗಮ್ಮನ ಕಥೆ ಹೇಳಿದ್ದೆ, ಮರ್ತಿದ್ದೀರಿ ನೀವು. ಹಲ್ಲೆಲೂಯಾ. ಎಲ್ಲ ಕೆಲಸಗಳಲ್ಲಿ ಗಡಿಬಿಡಿ. ಹಲ್ಲೆಲೂಯಾ. ಅವ್ರು ಓದಲ್ಲೆಲ್ಲ ಗಡಿಬಿಡಿ ಮಾಡಿಬಿಡ್ತಾರೆ, ಅವಮಾನಕ್ಕೆ ಗುರಿ ಆಗಿಬಿಡ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ, ನೀನು ಬಹಳ ಸೇವೆ ವಿಷಯವಾಗಿ ಬೇಸತ್ತು ಗಡಿಬಿಡಿಯಲ್ಲಿದ್ದಿ, ಚಿಂತೆಯಲ್ಲಿ ನೀನು ಇದ್ದಿ. ಬೇಕಾಗಿರುವಂಥದ್ದು ಕೆಲವು ಅಥವಾ ಒಂದೇ. ಆ ಶ್ರೇಷ್ಠವಾಗಿರುವಂಥದ್ದನ್ನು ಯಾರು ಹೊಂದಿಕೊಂಡಿದ್ದಾರೆ? ಮರಿಯಳು ಹೊಂದಿಕೊಂಡಿದ್ದಾಳೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೇಸುವನ್ನ ನೀನು ಆಹ್ವಾನ ಮಾಡುವಾಗ ಶ್ರೇಷ್ಠವಾಗುವಂಥದ್ದು ಮತ್ತು ಬೇರ್ಪಡಲಾರದಂತ ಭಾಗ, ಅಳಿದು ಹೋಗಲಾರದಂತ ಭಾಗ ಅದು ಯಾವ್ದ್ರಿ? ಯೇಸುವಿನ ಸನ್ನಿಧಾನ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಲೋಕದಲ್ಲಿ ಏನೆಲ್ಲ ನಾವು ದುಡ್ಡು ಕೊಟ್ಟು ನಾವು ಕೊಂಡ್ಕೊಳ್ಬೋದು. ನೀವು ಕೆಲವೊಂದು, ನಾನು ಡಿಗ್ರಿ ಓದ್ತಾ ಇರ್ಬೇಕಾದ್ರೆ ಹಣದಿಂದ ನಾವು ಬೆಟ್ಟನ್ನ ಕೊಂಡುಕೊಳ್ಬೋದು, ಆದ್ರೆ ನಿದ್ದೆಯನ್ನು ಕೊಂಡುಕೊಳ್ಳಕ್ಕೆ ಆಗಲ್ಲ. ಹಣದಿಂದ ಔಷಧಿಗಳನ್ನು ನಾವು ಕೊಂಡುಕೊಳ್ಬೋದು, ಆರೋಗ್ಯವನ್ನು ಕೊಂಡುಕೊಳ್ಳಕ್ಕೆ ಆಗಲ್ಲ. ಹಣದಿಂದ ಏನೆಲ್ಲ ಕಾರ್ಯಗಳನ್ನು ನಾವು ಕೊಂಡುಕೊಳ್ಬೋದು, ಆದರೆ ಶಾಂತಿಯನ್ನ, ಸಮಾಧಾನವನ್ನ, ನೆಮ್ಮದಿಯನ್ನ ಕೊಂಡುಕೊಳ್ಳಕ್ಕೆ ಆಗಲ್ಲ. ಹಣ ಕೊಟ್ಟರೆ ಅದು ಬರುವಂಥದ್ದಲ್ಲ, ಅದು ದೇವರಿಂದ ಬರುವಂಥದ್ದು, ದೇವರ ಪವಿತ್ರಾತ್ಮನಿಂದ ಬರುವಂಥದ್ದು. 5ನೇ ಅಧ್ಯಾಯ 22ನೇ ವಚನದಲ್ಲಿ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರಾತ್ಮನಿಂದ ಉಂಟಾಗುವ ಫಲಗಳೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ ಅಂತೇಳಿ ವಾಕ್ಯ ಹೇಳ್ತಾ ಹೋಗುತ್ತೆ. 9 ಪವಿತ್ರಾತ್ಮನ ಫಲಗಳು ಪ್ರಿಯರೇ. ಹಲ್ಲೆಲೂಯಾ. ಅವು ಲೋಕದಲ್ಲಿ ಸಿಗಲಾರದವು, ಲೋಕದಲ್ಲಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಅದರ ಸಲುವಾಗಿ ಈಕೆ ಗಡಿಬಿಡಿಯಲ್ಲಿದ್ದಾಳೆ, ಈಕೆ ಚಿಂತೆಯಲ್ಲಿದ್ದಾಳೆ, ಈಕೆ ಅಸಮಾಧಾನದಲ್ಲಿದ್ದಾಳೆ. ಆದರೆ ಯೇಸು ಸ್ವಾಮಿಯನ್ನ ಆಹ್ವಾನ ಮಾಡಿದ್ದೇ ಆಕೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ. ಆದರೆ ಶ್ರೇಷ್ಠವಾಗಿರ್ತಕ್ಕಂಥ ಭಾಗವನ್ನು ಯಾರು ಹೊಂದಿಕೊಂಡ್ರಿ? ಮರಿಯಳು ಪ್ರಿಯರೇ. ಹಲ್ಲೆಲೂಯಾ. ಆ ಶ್ರೇಷ್ಠವಾಗಿರ್ತಕ್ಕಂಥ ಭಾಗ ಯಾವುದೆಂಬುದಾಗಿ ಕೊನೆಯದಾಗಿ ಒಂದು ವಾಕ್ಯವನ್ನು ತೋರಿಸ್ತೀನಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿರುತ್ತೆ.
ಕೊನೆಯದಾಗಿ 34ನೇ ವಚನ. ಬೇಡಿಗಳನ್ನು ಹಾಕಿಸಿಕೊಂಡವರ ಕಷ್ಟವನ್ನು ನೋಡಿ ಅವರ ಸಂಗಡ ನೀವು ದುಃಖಪಟ್ಟದ್ದಲ್ಲದೆ ನಮಗೆ ಉತ್ತಮವಾಗಿ ಸ್ಥಿರವಾಗಿ ಇರುವ ಆಸ್ತಿಯುಂಟೆಂದು ಚೆನ್ನಾಗಿ ಅರಿತುಕೊಂಡು ನಿಮ್ಮ ಸೊತ್ತನ್ನ ಸೂಲುಕೊಳ್ಳುವವರಿಗೆ ಸಂತೋಷದಿಂದ ಬಿಟ್ಟಿರಿ. ಹಲ್ಲೆಲೂಯಾ. ಸ್ಥಿರವಾಗಿರುವಂತ ಆಸ್ತಿ ಯಾವುದದು? ಪರಲೋಕ, ದೇವರು ಕೊಡುವಂತ ದೇಶ. ಹಲ್ಲೆಲೂಯಾ. ಅಳಿದು ಹೋಗಲಾರ್ದಂತ ದೇಶ. ಪಿಲ್ಲರ್ ಹಾಕ್ತಿವಿ, ಸ್ವಲ್ಪ ದಿವಸಕ್ಕೆ ಭೂಕಂಪ ಆಗ್ಬಿಟ್ರೆ ಆಯ್ತು, ಗಡಗಡ ಅಂತೇಳಿ ನಡಿಗೆ ಮನೆಯೆಲ್ಲ ಬಿದ್ದು ಬಿಡುತ್ತೆ, ಮುರ್ಕೊಂಡು ಹೋಗ್ಬಿಡುತ್ತೆ. ಹಲ್ಲೆಲೂಯಾ. ಅದು 10 ಅಂತಸ್ತಿರಲಿ 100 ಅಂತಸ್ತಿರಲಿ ಎಷ್ಟು ಅಂತಸ್ತಾನೆ ಇರಲಿ, ಭೂಕಂಪ ಆಗಿಬಿಟ್ರೆ ಏನಾಗ್ಬಿಡುತ್ತೆ? ಭಯಂಕರವಾಗಿರ್ತಕ್ಕಂಥ ಭೂಕಂಪ ಆಗಿಬಿಟ್ರೆ ಏನಾಗ್ಬಿಡುತ್ತೆ? ಬಿದ್ದು ಬಿಡುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಿನ್ನೆ ಶನಿವಾರ ದಿವಸ ಹೊನ್ನರಳ್ಳಿಯಲ್ಲಿ ಪ್ರಾರ್ಥನೆಗೆ ಹೋದಂಥ ಸಮಯದಲ್ಲಿ ದೇವರು ಅದ್ಭುತವಾಗಿ ಮಾತಾಡಿದರು. ಏನಂದರೆ 1000 ಅಂತಸ್ತನ ಕಟ್ಕೊಳ್ಳಿ, ಈಗಿರೋದು ಪ್ರೆಸೆಂಟಾಗಿ 164 ಅಂತಸ್ತುಗಳು, ಹೈಯೆಸ್ಟ್ ಇನ್ ಅಬುದಾಬಿ, ಸೌದಿ ಅರೇಬಿಯಾ. ಬೂರ್ಜ್ ಖಲೀಫಾ ಎನ್ನುವಂಥ ಬಿಲ್ಡಿಂಗ್, ಅದ್ರ ಓನರ್ ಆತನಿಗೆ ನಿದ್ದೆ ಬರುತ್ತೋ ಇಲ್ಲ ಗೊತ್ತಿಲ್ಲ, ಬರೀ ಬಂಗಾರದಲ್ಲೇ ಮಲಗ್ತಾ ಇರ್ತಾರೆ ಸೌದಿ ಅರೇಬಿಯಾದವ್ರು. ಅಲ್ಲೆಲ್ಲಯ್ಯ, ಅವ್ರ ಟಾಯ್ಲೆಟ್ಗಳು ಕೂಡ ಹೆಂಗಿರ್ತವೆ? ಬಂಗಾರದಿಂದನೇ ಮಾಡಿರುವಂಥದ್ದು. ಯಾಕಂದರೆ ದೇವರು ಆಶೀರ್ವಾದ ಮಾಡಿರ್ತಕ್ಕಂಥ ದೇಶ ಆ ದೇಶ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವರು 160 ಅಂತಸ್ತು ಕಟ್ಟಿಕೊಂಡ್ರು ಕೂಡ ಅವ್ರು ತಿನ್ನೋದೇನ್ರಿ ಒಟ್ಟಿಗೆ? ಅನ್ನನೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 160 ಅಂತಸ್ತುಗಳು ಕಟ್ಟಿಕೊಂಡ್ರು ಕೂಡ ಅವರು ಒತ್ಕೊಂಡು ಹೋಗೋದು ಏನನ್ನಾದ್ರೂ ಐತ್ರ? ಕೊನೆಯದಾಗಿ ಉಳಿಯೋದೇನು? 6 ಅಡಿ 3 ಅಡಿ ಬಿಟ್ಟು ಯಾವುದು ಕೂಡ ಇಲ್ಲ. ನಾವು ಏನು ಮಾಡಿದ್ರು ಕೂಡ ಏನು ಶೂನ್ಯ. ಆದರೆ ಹೋಗುವುದ್ರೊಳಗಡೆ ಆಗಿ ಜಾತ್ರೆ ಮುಗಿಸ್ಕೊಂಡು ಹೋಗ್ಬೇಕು. ನಾವು ಇಲ್ಲಿ ಜಾತ್ರೆಯಲ್ಲಿ ಕೊಂಡ್ಕೊಂಡು ಹೋಗ್ಬೇಕು. ಯಾವುದು? ನಿತ್ಯ ಜೀವವನ್ನ. ಆ ನಿತ್ಯ ಜೀವ ಎಲ್ಲಿ ಸಿಗುತ್ತೆ? ಯೇಸು ಕ್ರಿಸ್ತನಲ್ಲಿ ಸಿಗುತ್ತೆ. ಸ್ಥಿರವಾಗಿರ್ತಕ್ಕಂಥ ಆಸ್ತಿ ಯಾರು? ಯೇಸು ಆಗಿದ್ದಾನೆ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಬೇರ್ಪಡಲಾರದಂತ ಭಾಗವನ್ನ ಈ ಮರಿಯಳು ಹೊಂದಿಕೊಂಡ್ಲು. ಯಾಕಂದ್ರೆ ಯೇಸುವನ್ನ ಆಹ್ವಾನ ಮಾಡಿದ್ದಾರೆ. ಆಮೇಲೆ ಆ ತಾಯಿ ಕೂಡ ಹೊಂದಿಕೊಂಡ್ಲು ಪ್ರಿಯರೇ. ಹಲ್ಲೆಲೂಯಾ. ಆಕೆ ಆಮೇಲೆ ಮರಿಯಳು ಏನ್ ಮಾಡಿದ್ಲು? ಆ ಸತ್ಯವನ್ನ ತಿಳಿದುಕೊಂಡು ಮಾರ್ತಳು ಏನ್ ಮಾಡಿದ್ಲು? ಸ್ವಾಮಿಯವರಿಗೆ ಪರಿಚರ್ಯ ಮಾಡ್ತಾಳೆ ಪ್ರಿಯರೇ. ಕಾರಣ ಒಂದೇ, ಆತನನ್ನ ಆಹ್ವಾನ ಮಾಡಬೇಕು, ದೇವರನ್ನ ಆಹ್ವಾನ ಮಾಡಬೇಕು. ಆಹ್ವಾನ ಮಾಡಲಾರ್ದೆ ಇದ್ರೆ ನಷ್ಟಕ್ಕೆ ಗುರಿಯಾಗುವಂಥವ್ರು ನಾವೇ, ಕಷ್ಟಕ್ಕೆ ಗುರಿಯಾಗುವಂಥವ್ರು ನಾವೇ. ಈ ಲೋಕದಾಗ ಎಲ್ಲರೂ ಬದುಕ್ತಾರೆ, ಭಿಕ್ಷುಕರು ಬದುಕ್ತಾರೆ, ಇದ್ದವರು ಬದುಕ್ತಾರೆ, ಇರಲಾರ್ದವರು ಬದುಕ್ತಾರೆ. ಹಲ್ಲೆಲೂಯಾ. ಆದರೆ ಪರಲೋಕ ನಿತ್ಯ ಜೀವ ಸಿಗುವಂಥದ್ದು ಯಾರಿಗ್ರಿ? ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಂತ ವ್ಯಕ್ತಿಗಳಿಗೆ ಮಾತ್ರ. ಹಲ್ಲೆಲೂಯಾ. ಅದರ ಸಲುವಾಗಿ ನಾನು ಮೂಲ ವಾಕ್ಯವಾಗಿ ಓದಿಸಿದೆ. ಸ್ವಾಮಿಯವರು ಇವತ್ತು ತಟ್ತಾ ಇದ್ದಾರೆ. ನೀವು ನಂಬಿದಂಥವ್ರು ಆಗಿದ್ರು ಕೂಡ, ದೀಕ್ಷಾ ಸ್ನಾನ ಹೊಂದಿದಂಥವ್ರು ಆಗಿದ್ರು ಕೂಡ ಇನ್ನು ಯೇಸುವನ್ನು ನೀವು ಹೊರಗಡೆ ಇಟ್ಟಿದ್ದೀರಿ ಅನ್ನೋ ಕೆಲವರು. ಹಲ್ಲೆಲೂಯಾ. ಅದರ ಸಲುವಾಗಿ ದೇವರು ಮಾತಾಡ್ತಾ ಇದ್ರು ಏನಂತೇಳಿ? ಬಾಗಿಲನ್ನ ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಸ್ವರವನ್ನ ಕೇಳಿ ಬಾಗಿಲನ್ನ ತೆರೆದರೆ ನಾನು ಒಳಗಡೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನೂ ನನ್ನ ಸಂಗಡ ಊಟ ಮಾಡುವನು. ಅವನನ್ನ ಜಯ ಹೊಂದಿದಂತ ಅವನನ್ನ ನನ್ನ ಸಿಂಹಾಸನದಲ್ಲಿ ಕೂಡುವಂತೆ ಮಾಡುವೆನು ಎಂಬುದಾಗಿ. ಹಲ್ಲೆಲೂಯಾ. ಆಹ್ವಾನ ಮಾಡಿದರೆ ನಮಗೇನಿದೆ? ಸಿಂಹಾಸನ ಇದೆ. ಶಿಲುಬೆಯನ್ನ ದೇವರು ಹೊತ್ಕೊಂಡಿದ್ದಾರೆ. ಶಿಲುಬೆಯನ್ನು ಹೊತ್ಕೊಂಡು ಬರ್ರಿ ಅಂತ ಹೇಳಿದ್ದಾರೆ. ಈ ಲೋಕದಲ್ಲಿ ಜೀವಿಸುವವರೆಗೂ ಕೂಡ ಅವಮಾನಗಳಿರ್ತವೆ, ದುಃಖಗಳಿರ್ತವೆ, ಅಸಮಾಧಾನಗಳಿರ್ತವೆ. ಆದರೆ ನಮಗೆ ಧೈರ್ಯವಾಗಿರುವಂಥದ್ದು ಯಾವುದ್ರಿ? ದೇವರ ವಾಕ್ಯ. ಧೈರ್ಯವಾಗಿರಿ, ನಾನು ಲೋಕವನ್ನ ಜಯಿಸಿದ್ದೇನೆ, ಭಯಪಡಬೇಡ್ರಿ. ಯಾಕಂದ್ರೆ ನಾನು ಲೋಕವನ್ನ ಜಯಿಸಿದ್ದೇನೆ, ನಿಮ್ಮನ್ನು ಕೂಡ ಲೋಕವನ್ನ ಜಯಿಸುವ ಜಯವೀರರನ್ನಾಗಿ ಮಾರ್ಪಡಿಸುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಈ ಲೋಕದಲ್ಲಿ ಕುಲ ಮತ ಯಾವುದು ಕೂಡ ದೇವ್ರ ಕಡೆಗೆ ನಮ್ಮನ್ನು ನಡೆಸೋದಿಲ್ಲ. ದೇವ್ರ ಕಡೆಗೆ ನಡೆಸುವಂಥದ್ದು ಯಾರ್ರೀ? ಯಾವುದ್ರಿ? ಸೃಷ್ಟಿಕರ್ತನಾದ ದೇವರು ಉಸಿರಿಸಿರ್ತಕ್ಕಂಥ ಮಾತು. ಅದು ಏನಾಗಿದೆ? ದೇವರ ವಾಕ್ಯವಾಗಿದೆ. ಆ ವಾಕ್ಯಕ್ಕೆ ನೀವೇನ್ ಮಾಡ್ರಿ? ಕಿವಿಗೂಡ್ರಿ. ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಯೇಸುವನ್ನ ಆಹ್ವಾನ ಮಾಡಿದ ಕಾನಾ ಊರಿನ ಮದುವೆ ನಿಲ್ಲಬೇಕಾಗಿತ್ತು.
ಸಮಸ್ಯೆ ಬಂದಿತ್ತು, ದ್ರಾಕ್ಷಾರಸ ಖಾಲಿ ಆಗಿತ್ತು. ದೇವರ ಅದ್ಭುತವಾಗಿ ನೀರನ್ನ ದ್ರಾಕ್ಷಾರಸವಾಗಿ ಮಾರ್ಪಡಿಸಿ ಎಷ್ಟೋ ರುಚಿಕರವಾದಂತ ದ್ರಾಕ್ಷಾರಸವಾಗಿ ಅದು ಬದಲಾಯಿತು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಇವತ್ತಿನ ದಿವಸ ನೀನು ಯೇಸುವನ್ನು ಆಹ್ವಾನ ಮಾಡುವುದೇ ಆದರೆ ನಿನ್ನ ಜೀವಿತ ರುಚಿಕರವಾಗಿ ದೇವರು ಬದಲಾಯಿಸಲಿಕ್ಕಿದ್ದಾನೆ. ಈ 2021ನೇ ವರ್ಷದಲ್ಲಿ ಇನ್ನು ದೇವರನ್ನ ದೂರಿಟ್ಟಿದೆಯೇನೋ, ಬಾಗಿಲನ್ನು ಮುಚ್ಚಿಕೊಂಡಂತ ಸ್ಥಿತಿಯಲ್ಲಿ ನೀನು ಇದ್ದೀಯೇನೋ? ಸಹೋದರ ಸಹೋದರಿ, ದೇವರ ವಾಕ್ಯ ಹೇಳ್ತಾ ಇದೆ, ಪೇತ್ರನು ತನ್ನ ಹಡಗಿನಲ್ಲಿ ಯೇಸುವಿಗೆ ಆಹ್ವಾನ ಮಾಡಿದ. ಹೌದು ಸ್ವಾಮಿ, ಖಾಲಿ ಇರುವಂತದ್ದು ಸಮೃದ್ಧಿಯಿಂದ ತುಂಬಲ್ಪಡ್ತು. ಹೌದು ಕರ್ತನೇ. ಈ ಸಮಯದಲ್ಲಿ ನನ್ನ ಜೀವಿತ ಕೂಡ ಖಾಲಿಯಾಗಿದೆಯೇನೋ ಸಹೋದರ ಸಹೋದರಿಯೇ? ಯೇಸುವನ್ನ ಆಹ್ವಾನ ಮಾಡು. ಯೇಸು ನಿನ್ನ ಜೀವಿತದಲ್ಲಿ ನನ್ನ ಹೃದಯಗಳಿಗೆ ಬಿಡುಗಡೆಯನ್ನು ಕೊಡುವ ಆತನಾಗಿದ್ದಾನೆ ಎಂಬುದಾಗಿ, ನನ್ನ ಕುಟುಂಬಗಳಿಗೆ ಬಾಯ ಸಪಾಯ ಎಂಬುದಾಗಿ ಕರೆಯಿರಿ. ಸಮಯದಲ್ಲಿ ಆತನು ಕಾಲಿಟ್ಟಲ್ಲಿ ಸಮೃದ್ಧಿ, ಆತನ ಕಾಲಿಟ್ಟಲ್ಲಿ ಆರೋಗ್ಯ, ಆತನ ಕಾಲಿಟ್ಟಲ್ಲಿ ಸಕಲ ಸುಭಿಕ್ಷತೆ, ಆತನ ಕಾಲಿಟ್ಟಲ್ಲಿ ಪರಿಶುದ್ಧತೆ, ಆತನ ಕಾಲಿಟ್ಟಲ್ಲಿ ಇರ್ತಕ್ಕಂಥ ಎಲ್ಲ ನೋವು ಬಾಧೆಗಳಿಂದ ಬಿಡುಗಡೆ, ಸಮಾಧಾನ, ಶಾಂತಿ. ಪ್ರಾರ್ಥನೆ ಮಾಡ್ರಿ. ಸರ್ವಶಕ್ತಿಯುಳ್ಳ ದೇವರೇ, ಕರುಣಾನಿಧಿಯ ತಂದೆಯಪ್ಪ, ನಿನಗೆ ಸ್ತೋತ್ರ. ನಮಗೆ ಉನ್ನತವಾಗಿರ್ತಕ್ಕಂಥ ಸ್ವಾಮಿ ಉಪದೇಶವನ್ನೇನು ಮಾಡಿದಕ್ಕಾಗಿ ಸ್ತೋತ್ರಯ್ಯ. ಹೌದು ಕರ್ತನೆ, ನೀನು ತಟ್ತಾ ಇದ್ದಿ ಸ್ವಾಮಿ. ನಾವು ಬಾಗಿಲು ತೆಗೆದು ನಿನ್ನನ್ನು ಆಹ್ವಾನ ಮಾಡ್ತಾ ಇದ್ದೇವೆ. ದೇವರೇ, ನಮ್ಮೊಳಗೆ ನೀನಿದ್ದು ನಿನ್ನೊಂದಿಗೆ ನಾವಿದ್ದು ನಿನ್ನ ಚಿತ್ತವನ್ನು ನೆರವೇರಿಸುವ ಹಾಗೆ ನಮ್ಮ ಜೀವಿತ ಯಾತ್ರೆಯನ್ನು ಮುಗಿಸಲಿಕ್ಕೆ ಆಗುವಂತೆ ಮಾಡು ಸ್ವಾಮಿ. ಇಷ್ಟು ಒಳ್ಳೆ ದೇವರು ನೀನಾಗಿದ್ದಿ ಸ್ವಾಮಿ. ನಿನ್ನ ಸಮಾಧಾನ ಶಾಂತಿ ನಮಗೆ ಕೊಡುವುದಕ್ಕಾಗಿ ನಮ್ಮ ಮಧ್ಯದಲ್ಲಿ ಪ್ರವೇಶ ಮಾಡಿದಕ್ಕಾಗಿ ಸ್ತೋತ್ರ. 3 ಅಂಶಗಳನ್ನೇನು ಸಂಪೂರ್ಣವಾಗಿ ತಿಳಿಯಪಡಿಸಿದ್ದಿ. ಹೌದು ಕರ್ತನೆ, ರಕ್ಷಕನೇ, ವಾಕ್ಯವೆಂಬುದು ಉತ್ತಮವಾಗಿರುವಂಥದ್ದು, ಅದಕ್ಕೆ ನೀನು ಪ್ರಾಧಾನ್ಯತೆ ಕೊಡಬೇಕೆಂಬುದಾಗಿ ಕರ್ತನೆ. ಹೌದು ರಾಜನೇ, ಅವರ ತೋಣಿಯಲ್ಲಿ ಸ್ವಾಮಿ ಕರ್ತನೆ ಸ್ಥಳವನ್ನು ಕೊಟ್ಟರು, ನಿನ್ನ ಮಾತಿಗೆ ವಿಧೇಯರಾದರು, ಅವರಿಗೆ ತುಂಬಿ ತುಳುಕುವಷ್ಟು ಸಮೃದ್ಧಿಯನ್ನು ಕೊಟ್ಟೆ ಸ್ವಾಮಿ. ದೇವರೇ, ರಕ್ಷಕನೇ, ನಿನಗೆ ಸ್ತೋತ್ರಪ್ಪ. ಬಲಪಡಿಸುವ ದೇವರೇ, ನಿನಗೆ ಸ್ತೋತ್ರ. ಕರುಣಿಸಿದ ದೇವರೇ, ಸ್ತೋತ್ರಪ್ಪ. 3 ಅಂಶಗಳು ಸ್ವಾಮಿ ನಮ್ಮ ಹೃದಯದಲ್ಲಿ ಸ್ವಾಮಿ ಮುದ್ರಿಸಿ ನಿನ್ನನ್ನು ಮಹಿಮೆ ಪಡಿಸುವಂತೆ, ನಿನ್ನನ್ನೇ ಹೊಂದಿಕೊಂಡಿರ್ಲಿಕ್ಕೆ ಆಗುವಂತೆ ನನ್ನನ್ನು ನಮ್ಮೆಲ್ಲರನ್ನು ಸ್ವಾಮಿ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಎಲ್ಲಕ್ಕೆ ನಮ್ಮ ಮಹಿಮೆ ನಿಮಗುಂಟಾಗಲಿ. ಯೇಸು ಕ್ರಿಸ್ತು ಮಹಾಪ್ರಭುಗಳ ನಾಮದಲ್ಲಿ ಬೇಡಿ ಎಲ್ಲವನ್ನು ಹೊಂದಿದ್ದೇವೆ ಪ್ರಾರ್ಥನೆ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತು ಮಹಾರಾಜರ ಕೃಪೆ, ಪರಿಶುದ್ಧ ಆತ್ಮನ ಸಹವಾಸವು ಈಗಲೂ ಯಾವಾಗಲೂ ನನ್ನ ಸಂಗಡ, ನನ್ನ ಕುಟುಂಬ ಮಕ್ಕಳ ಸಂಗಡ, ಬಂದಿರೋ ನಿಮ್ಮೆಲ್ಲರ ಸಂಗಡ, ಸಕಲ ಸದ್ಭಕ್ತರ ಸಂಗಡ, ಯಾವತ್ ಪ್ರಪಂಚದ ಸಂಗಡ ಸದಾಕಾಲ ನೆಲೆಯಾಗಿರಲಿ ತಂದೆ. ಆಮೆನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಜಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಜಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೇನ್, ಆಮೇನ್, ಆಮೇನ್. ಇಂಥ ಒಳ್ಳೆ ಸಮಯ